ಹನುಮಾನ್ ಚಾಲೀಸನೇ ಯಾಕೆ ಅಂತಂದರೆ, ಈ ಹನುಮಾನ್ ಚಾಲೀಸ್ ಅನ್ನೋದು ಒಂದು ಫುಲ್ ಮೀಲ್ಸ್ ಇದ್ದ ಹಾಗೆ. ಬೇರೆ ಎಲ್ಲ ಶ್ಲೋಕಗಳು ಅಪಟೈಸರ್ಸ್ ಇದ್ದ ಹಾಗೆ. ನಿನ್ಗೆ ಆಂಜನೇಯ ಒಬ್ಬ ಸಾಕು, ನೀನು ಆಂಜನೇಯ ಭಕ್ತ ಆದರೆ ನಿನ್ಗೆ ಇನ್ನೇನು ದೇವರುಗಳೇ ಬೇಕಾಗಿಲ್ಲ. ಹನುಮಂತನಿಗೆ ಮದುವೆ ಆಗಿದೆಯಾ? ಮಹಾಭಾರತದಲ್ಲಿ ಒಂದೊಮ್ಮೆ ನಡೆದ ಯುದ್ಧದಲ್ಲಿ ಆಂಜನೇಯನ ಉಪಸ್ಥಿತಿ ಇಲ್ಲದೆ ಇದ್ದಿದ್ರೆ ಒಂದು ಕೃಷ್ಣ ಸಾಯ್ತಿದ್ದ. ಅಮೆರಿಕ ಯಾಕೆ ಶ್ರೀಮಂತವಾಗಿದೆ ಅಂತ ನಾನು ಕೇಳಿ. ಯಾಕೆ? ಇವತ್ತು ಕೂಡ ಇಂಡೋನೇಷ್ಯಾದವರು ರಾಮನ್ ಪೂಜಿಸುವಷ್ಟು ಮುಸ್ಲಿಮ್ಸ್, ನಾ ಹೇಳ್ತಾ ಇರೋದು ಮುಸ್ಲಿಂ ಕಂಟ್ರಿ ಇದು. ನಾವು ಪೂಜಿಸೋದಿಲ್ಲ. ಇಡೀ ದೇವತೆಗಳಲ್ಲಿ ಕುಂಡಲಿನಿ ಶಕ್ತಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಸಂಪೂರ್ಣವಾಗಿ ಔಟ್ ಜಾಗೃತಿಯಾಗಿದ್ದು ಒಬ್ಬ ಆಂಜನೇಯನ್ ಮಾತ್ರ. ಹನುಮಂತನ ಬಾಲದಲ್ಲಿ ಗಂಟೆ ಕಟ್ಟಿರುತ್ತಲ್ಲ, ಇದ್ಯಾಕೆ ಗುರುಜಿ? ಬಹಳ ಒಳ್ಳೆ ಪ್ರಶ್ನೆ. ಇದುವರೆಗೆ ಯಾರು ಕೇಳಲೇ ಇಲ್ಲ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದೆ ಆಂಜನೇಯನಿಂದ, ಗೊತ್ತಾ? ಎಲ್ಲಾದ್ರೂ ಕೇಳಿದ್ಯಾ ನೀನು? ಇಲ್ಲ. ರಾಮ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ತತ್ವ. ಸ್ವಯಂ ಶಿವ ಹೆಂಡತಿಗೆ ಹೇಳ್ತಾನೆ ಪಾರ್ವತಿಗೆ, ರಾಮ ಮಂತ್ರವ ಜಪಿಸು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಇವತ್ತು ಹನುಮಾನ್ ಜಯಂತಿ. ನಮ್ ಜೊತೆ ಇವತ್ತು ವಿಶೇಷವಾಗಿದ್ದಾರೆ ಶ್ರೀ ರಾಮಚಂದ್ರ ಗುರುಜಿ. ಹನುಮಂತ ಅಂದ ತಕ್ಷಣ ಹನುಮಾನ್ ಚಾಲೀಸ ಪ್ರತಿಯೊಬ್ರು ಅದರ ಪಠಣೆಯನ್ನ ಮಾಡ್ತಾರೆ ಅಥವಾ ಕೇಳಿಸ್ಕೋತಾರೆ. ಈ ಹನುಮಾನ್ ಚಾಲೀಸದ ಮಹತ್ವ ಏನು ಅಂತ ಆಂಜನೇಯನ ಬಗ್ಗೆ ಹೇಳೋದಾದ್ರೆ, ಜಗತ್ತಿನಾದ್ಯಂತ ಬಹುಧರ್ಮೀಯರಿಂದ ಬಹುಸಂಖ್ಯಾತರಿಂದ ಪೂಜಿಸಲ್ಪಡುವ, ಜಪಿಸಲ್ಪಡುವ, ಆರಾಧಿಸಲ್ಪಡುವ ಏಕೈಕ ಹಿಂದೂ ದೇವರು ಯಾರಾದರೂ ಇದ್ದರೆ ಅದು ಆಂಜನೇಯ, ನಮ್ಮ ಕರ್ನಾಟಕದ ಆಂಜನೇಯ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಂಜನೇಯ ಹುಟ್ಟಿದ್ದು ಕರ್ನಾಟಕದ ಹಂಪಿಯ ಭಾಗದಲ್ಲಿ. ಆಂಜನೇಯ ಅಂತಂದರೆ ಆಬಾಲ ವೃದ್ಧರಾಗಿ ಆಂಜನೇಯನ ಪಾತ್ರವನ್ನು ಇಷ್ಟಪಡದವ್ರು ಯಾರಾದರೂ ಇದ್ದಾರಾ? ನಿಜವಾಗ್ಲೂ ಹೇಳಬೇಕಾದ್ರೆ ರಾಮಾಯಣದ ಹೀರೋ ಯಾರು ಅಂತ ಕೇಳಿದ್ರೆ ರಾಮ ಅಲ್ಲ, ಅದು ಆಂಜನೇಯ. ತಪ್ಪಾಗಿ ಅರ್ಥೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು. ಆದರೆ ಅವನೇ ನಿಜವಾದ ಹೀರೋ. ಆಂಜನೇಯನ ತೆಗೆದುಬಿಟ್ರೆ ಅದು ಒಂದು ಇದೇ ಇಲ್ಲ, ರೋಚಕತೆ ಕಳ್ಕೊಂಡ್ಬಿಡುತ್ತೆ ರಾಮಾಯಣ. ಹನುಮಾನ್ ಚಾಲೀಸಾನೇ ಯಾಕೆ ಬೇಕು? ವೈ ಹನುಮಾನ್ ಚಾಲೀಸ ಸೋ ಇಂಪಾರ್ಟೆಂಟ್? ಆಂಜನೇಯನ ಮೇಲೆ ಆಂಜನೇಯನ ಒಲಿಸ್ಕೊಳ್ಳೋದಕ್ಕೆ 10,000 ಶ್ಲೋಕಗಳಿವೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಈ ಥರದ ಶ್ಲೋಕಗಳು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ. ಈ ಥರ ಶ್ಲೋಕಗಳು ಪರಾಶರ ಸಂಹಿತೆಯಲ್ಲಿ ಬೇಕಾದಷ್ಟು ಪರಾಶರ ಮುನಿಗಳು ಆಂಜನೇಯನ ಮೇಲೆ ಬರೆದಿದ್ದಾರೆ. ಮೇಲಾಗಿ ರಾಮಾಯಣದಲ್ಲಿ ಕೂಡ ಸುಂದರಕಾಂಡ ಅಂತ ಬರ್ತದೆ, ವಿಚ್ ಈಸ್ ಡೆಡಿಕೇಟೆಡ್ ಟು ದ ಎಂಟೈರ್ ಚಾಪ್ಟರ್ ಈಸ್ ಡೆಡಿಕೇಟೆಡ್ ಟು ಹನುಮಾನ್. ಸುಂದರಕಾಂಡ ಪಾರಾಯಣ ಮಾಡೋರು ಇದ್ದಾರೆ. ಆದರೆ ಹನುಮಾನ್ ಚಾಲೀಸನೇ ಯಾಕೆ ಅಂತಂದರೆ, ಈ ಹನುಮಾನ್ ಚಾಲೀಸ್ ಅನ್ನೋದು ಒಂದು ಫುಲ್ ಮೀಲ್ಸ್ ಇದ್ದ ಹಾಗೆ. ಬೇರೆ ಎಲ್ಲ ಶ್ಲೋಕಗಳು ಅಪಟೈಸರ್ಸ್ ಇದ್ದ ಹಾಗೆ. ಅವು ಆಂಜನೇಯನ ಬಗ್ಗೆ ಹೇಳ್ತವೆ, ಆದರೆ ಸಂಪೂರ್ಣ ಹೇಳೋದಿಲ್ಲ. ಇವನು ಸುಂದರಕಾಂಡ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಆಂಜನೇಯನ ಕೃಪೆ ಪಡೆಯಲಿಕ್ಕೆ. ಅದರಲ್ಲಿ ಇಲ್ಲದೇ ಇರೋದು ಹನುಮಾನ್ ಚಾಲೀಸದಲ್ಲಿದೆ, ಬೇರೆ ಎಲ್ಲಿ ಇಲ್ಲದೆ ಇರತಕ್ಕಂಥದ್ದು ಹನುಮಾನ್ ಚಾಲೀಸದಿದೆ. ಇದೊಂಥರ ಮಿನಿ ಸುಂದರಕಾಂಡ ಇದ್ದ ಹಾಗೆ. ಹಾಗಾಗಿ ಸ್ತುತಿಸಬಹುದಾದಂಥ ಒಂದು ಸ್ತೋತ್ರ ಮಂತ್ರ. ಅದರಲ್ಲಿ ಕೂಡ ಆ ಕಂಪೋಸಿಷನ್ ಇದೆಯಲ್ಲ, ಆ 40 ಶ್ಲೋಕಗಳು ದೋಹ ಸಹಿತ ತುಂಬ ವೈಬ್ರೆಂಟ್ ಆಗಿವೆ. ಅವು ಪಠನೆ ಮಾಡುವಾಗ ಉಸಿರಾಟದ ಲಯ ಇದೆಯಲ್ಲ, ಅದು ಒಂದೇ ರೀತಿ ಇರ್ತದೆ. ಅಂದರೆ ಪ್ರತಿ ಶ್ಲೋಕ ಜೈ ಹನುಮಾನ್ ಜ್ಞಾನ ಗುಣಸಾಗರ್ ಜೈ ಕಪೀಶ ತಿಹು ಲೋಕವಜಾಗ, ಒಂದೊಂದು ಶ್ಲೋಕ ಕೂಡ ಇಟ್ ಕನ್ಸ್ಯೂಮ್ಸ್ ದ ಸೇಮ್ ಅಮೌಂಟ್ ಆಫ್ ಬ್ರೆತ್, ಸೇಮ್ ಅಮೌಂಟ್ ಆಫ್ ಟೈಮ್. ಇದು ವಿಶೇಷ. ಇನ್ಯಾವ ಶ್ಲೋಕಗಳಲ್ಲಿ ಇನ್ಯಾವ ಮಂತ್ರದಲ್ಲಿ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಪಠನೆ ಮಾಡುವಾಗ ಅದರಲ್ಲಿರ್ತಕ್ಕಂಥ ಅವನು ಕಂಪೋಸ್ ಮಾಡುವಾಗ ಅಥವಾ ಅದನ್ನು ರಚನೆ ಮಾಡುವಾಗ ತುಳಸಿದಾಸರು ಆ ಏರಿಳಿತಗಳಿಟ್ಟಿದ್ದಾನಲ್ಲ, ಆ ವೈಬ್ರೇಷನ್ಸು, ಇಟ್ ಕ್ರಿಯೇಟ್ಸ್ ವೈಬ್ರೇಷನ್ಸ್ ಇನ್ ದ ಬ್ರೈನ್. ದಟ್ಸ್ ಹೌ ಇಟ್ಸ್ ಅ ಹೀಲಿಂಗ್ ಮಂತ್ರ. ಸೊ ರಿಸರ್ಚ್ಡ್ ಇನ್ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಆಗಿದೆ. ನಮ್ಮ ಧರ್ಮದಲ್ಲಿ ಬರ್ತಕ್ಕಂಥ 10,000 ಮಂತ್ರಗಳ ಮೇಲೆ ಅವರು ರಿಸರ್ಚ್ ಮಾಡಿದ್ದಾರೆ. ಯಾವ ಮಂತ್ರ ಏನು ಫಲ ಕೊಡ್ತದೆ ಅಥವಾ ಅದರ ವೈಬ್ರೇಷನ್ಸ್ ಏನು ಅಂತವರು ಎಲ್ಲ ರೀತಿಯ ವೈಜ್ಞಾನಿಕ
ಮಾಪನಗಳನ್ನು ಇಟ್ಕೊಂಡು ತಲೆಗೆ ಇ ಜಿ ಕ್ಯಾಪ್ ಹಾಕಿ ಪಠಿಸುವಾಗ ಇ ಸಿ ಜಿ ಹಾಕಿ ರೆಸ್ಪಿರೇಟರ್ ಬೆಲ್ಟ್ ಹಾಕಿ ಸೆನ್ಸಾರ್ಸ್ ಹಾಕಿ ಪಠನೆ ಮಾಡುವಾಗ ಸೊ ಯಾವ್ಯಾವ ಮಂತ್ರ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ ಅಲ್ಲಿ ಪರೀಕ್ಷೆ ಮಾಡಿದಾಗ 2 ಮಂತ್ರಗಳು ಶ್ರೇಷ್ಠ ಅಂತ ಅವ್ರ ಗಮನಕ್ಕೆ ಬಂತು. ಒಂದು ಹನುಮಾನ್ ಚಾಲಿಸ, ಇನ್ನೊಂದು ಗಾಯತ್ರಿ ಮಂತ್ರ. ಓಕೆ. ಹಾಗಾಗಿ ಹನುಮಾನ್ ಚಾಲಿಸ ಇಸ್ ಸೋ ಪವರ್ಫುಲ್. ಹನುಮಾನ್ ಚಾಲೀಸಾ ಅಂದ್ರೆ ಏನು? ಅದರಲ್ಲಿ 40 ಶ್ಲೋಕಗಳೇನೆ ಯಾಕಿದೆ? ಅದರ ಹಿಂದೆ ಒಂದು ಸಣ್ಣ ಕತೆ ಇದೆ. ಇದು ಬಹಳಷ್ಟು ಜನ ಗೊತ್ತಿರೋದಿಲ್ಲ. ಈ ಪಾಡ್ಕಾಸ್ಟ್ ಮೂಲಕ ಗೊತ್ತಾಗತ್ತೆ. ಇದು ರಚನೆ ಆಗಿದ್ದು ಮಧ್ಯಪ್ರದೇಶದ ಒಂದು ಜಾಗ ಇದೆ. ಅಲ್ಲಿ ಒಂದು ಹನುಮಾನ್ ಟೆಂಪಲ್ ಇದೆ. ಆ ಹನುಮಾನ್ ಟೆಂಪಲ್ ಕೆಳಗಡೆ ಅಲ್ಲಿವರೆಗೂ ನೋಡಿರಲಿಲ್ಲ ಇವರು ತುಳಸಿದಾಸರು. ಅಲ್ಲಿ ಕೂತ್ಕೊಂಡು ಆಂಜನೇಯನಿಗೆ ಡೆಡಿಕೇಟೆಡ್ ಆದಂಥ ಏನಾದರೂ ಬರೀಬೇಕು ಅಂತ ಅಂದ್ಕೊಂಡ್ರು. ಒಂದು ಮೆಟ್ಲ ಮೇಲೆ ಕೂತ್ಕೊಂಡು ಒಂದೊಂದು ಮೆಟ್ಲ ಮೇಲೆ ಒಂದು ಶ್ಲೋಕ ರಚನೆ ಆಯಿತು. ಹಾಗೆ ಮೆಟ್ಲು ಏರ್ಕೊಳ್ತಾ ಹೋದರು. ಕಾಕತಾಳೀಯವಾಗಿ ಆ ಹನುಮಾನ್ ಮಂದಿರಕ್ಕೆ 40 ಮೆಟ್ಲಿತ್ತು. 40 ಮೆಟ್ಲು ಮುಗೀತು, 40 ಶ್ಲೋಕ ರಚನೆ ಆಯಿತು. ಚಾಲೀಸ್ ಅಂದರೆ 40 ಅಲ್ವೇ? ಮತ್ತು ಯಾಕೆ ಇದು ಶ್ರೇಷ್ಠವಾದ ಮಂತ್ರ ಅಂತಂದರೆ, ಒಂದು ಮಂಡಲವನ್ನು 40 ದಿವಸ ಅಂತ ಕರಿತೇವೆ. ಸೊ ವಿಚ್ ಈಸ್ ಕಂಪ್ಲೀಟ್ ಅಂತ. ಹಾಗಾಗಿ ಒಂದು ಮಂಡಲ ನಾವು ಜಪ ಮಾಡಬೇಕು ಅಂತ ಹೇಳ್ತೀವಿ ನಾವು. ಒಂದು ಮಂಡಲ ಅಂದರೆ 40 ಅನ್ನೋದು ಒಂದು ಪರಿಪೂರ್ಣತೆಯ ಸಂಕೇತ. ಹಾಗಾಗಿ ಹನುಮಾನ್ ಚಾಲಿಸೈಸ್ ಏನು ಒಂದು ಕಂಪ್ಲೀಟ್ ಸ್ತೋತ್ರ ಮಂತ್ರ, ಫಲ ಕೊಡ್ತಕ್ಕಂಥ ಒಂದು ಸ್ತೋತ್ರ ಮಂತ್ರ. ಇದರ ಇನ್ನೊಂದು ಕಥೆ ನಾವು ಕೆಲವೊಂದ್ಸತಿ ಕೇಳಿರ್ತೀವಿ ಅಥವಾ ಇಂಟರ್ನೆಟ್ ಅಲ್ಲಿ ನೋಡಿರ್ತೀವಿ. ಅಕ್ಬರ್ಗೆ ಸಂಬಂಧಪಟ್ಟಿರೋದು ತುಳಸಿದಾಸರ ಬಂಧದಲ್ಲಿದ್ದಾಗ ರಚಿಸಿದ್ದು ಅಂತ. ಇದು ರಚನೆ ಮಾಡಿದ್ದು ಚಿತ್ರಕೂಟದಲ್ಲಿ. ನಾನು ಹೆಸರು ಮಾಡ್ತಿದ್ದೆ. ಚಿತ್ರಕೂಟ ಅಂದರೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಬಾರ್ಡರಲ್ಲಿ ಬರ್ತದೆ. ಅಲ್ಲಿ ರಚನೆ ಆಗಿದ್ದು. ಓಕೆ. ರಚನೆ ಮಾಡಿದಂಥ ಸ್ವಯಂ ತುಳಸಿದಾಸರೇ ಒಂದು ಸಾರಿ ಸಂಕಟಕ್ಕೆ ಸಿಗಾಕೊಳ್ತಾರೆ. ಅಕ್ಬರ್ ಕಾಲದಲ್ಲಿ ಇದ್ದಿದ್ದು. ಇವರೇನನ್ನು ಪವಾಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದರ್ಬಾರಿಗೆ ಕರೆಸ್ಕೊಂಡು ಅವಮಾನ ಮಾಡಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಸೆರೆಮನೆಗೆ ಹಾಕ್ಬಿಟ್ಟಿದ್ದಾರೆ ಅಕ್ಬರ್. ಯಾರನ್ನ? ತುಳಸಿದಾಸರನ್ನ. ಅವಾಗ ಸೆರೆಮನೆಯಲ್ಲಿದ್ದಾಗ ಇವರು ತಾನೇ ರಚನೆ ಮಾಡಿದಂತಹ ಈ ಹನುಮಾನ್ ಚಾಲೀಸನ ಪಠನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರ ಪ್ರಭಾವ ಎಷ್ಟಿತ್ತು ಅಂತಂದರೆ, ಅಲ್ಲಿವರೆಗೂ ಯಾರೋ ನೋಡ್ದಿರ್ತಕ್ಕಂಥ ದೈತ್ಯ ಮಂಗಗಳ ದಾಳಿ ಆಯಿತು ಅರಮನೆ ಮೇಲೆ, ದರ್ಬಾರ್ ಮೇಲೆ. ದರ್ಬಾರಲ್ಲಿ ಕೂಡ ಮಂಗಗಳು, ದೈತ್ಯ ಮಂಗಗಳು ಕಾಣಿಸ್ಕೊಂಡು, ಇದೇನಿದು ಇಲ್ಲಿವರೆಗೂ ನಾವು ನೋಡೇ ಇಲ್ವಲ್ಲ ಇಂತಹ ದೈತ್ಯ ಮಂಗಗಳನ್ನ, ಹೆಂಗೆ ಬಂದು ಅಂತ ಅಕ್ಬರ್ ಬೀರ್ಬಲ್ನ ಕೇಳ್ತಾರೆ. ಬೀರ್ಬಲ್ ಬ್ರಾಹ್ಮಣ ಅಲ್ವಾ, ಅವ್ನಿಗೆ ಗೊತ್ತಿತ್ತು. ನೀನು ಯಾರೋ ರಾಮ್ ಭಕ್ತನೊಬ್ಬನ್ನ ತೊಂದರೆ ಕೊಟ್ಟಿದ್ದೀಯಾ, ಅವ್ನು ಸೆರೆಗೆ ಹಾಕ್ಸಿದ್ದೀಯ ಅಂತಲ್ಲ, ಅವನು ಬಿಟ್ಬಿಟ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ. ಒಂದು ಮಾತಿದೆಯಲ್ಲ, ಮಂಗಮಾಯ ಆದ ಅಂತ. ಸೊ ಯಾವಾಗ ಸೆರೆಮನೆಯಿಂದ ತುಳಸಿದಾಸರು ಹೊರ ಬಂದರು, ಮಂಗಗಳೆಲ್ಲ ಮಾಯ ಆದ ಬಂತು. ಹಾಗಾಗಿ ಸ್ವಯಂ ರಚನೆ ಮಾಡಿದಂಥ ತುಳಸಿದಾಸರೇ ಈ ಸಂಕಟದಿಂದ ಹೊರಬಂದರು. ಸಂಕಟ ಕಟೇ ಮಿಟೇ ಸಬ ಪೀರ, ಜೋ ಸುಮಿರೈ ಹನುಮತ ಬಲಬೀರ. ನಾಸೆ ರೋಗ ಹರೇ ಸಬ ಪೀರ, ಜಪತ ನಿರಂತರ ಹನುಮತ ಬೀರ. ನಿನ್ಗೆ ಆಂಜನೇಯ ಒಬ್ಬ ಸಾಕು. ನೀನು ಆಂಜನೇಯ ಭಕ್ತ ಆದರೆ ನಿನ್ಗಿನ್ನೇನು ದೇವರುಗಳೇ ಬೇಕಾಗಿಲ್ಲ. ಅವರು ದೇವತಾ ಚಿತ್ತನ ಧರೈ ಹನುಮತ ಸೇಯಿ ಸರ್ವಸುಖ ಕರೈ. ತುಂಬ ಸಮಸ್ಯೆಗಳಿದ್ದವರು ಒಂದು 108 ಸರಿ ಹೇಳ್ಕೊಂಡ್ರೆ ಖಚಿತವಾಗಿ ಅವರು ಆ ಸಮಸ್ಯೆಗಳಿಂದ, ಆ ಗಂಡಾಂತರಗಳಿಂದ, ಅವ್ರ ಕ್ಲೇಶಗಳಿಂದ ಹೊರಬರ್ತಾರೆ ಅಂತ ಅದರಲ್ಲಿದೆ. ಜೋ ಶತಬಾರ ಪಾಠ ಕರ ಕೋಯಿ, ಚೂಟ ಹಿ ಬಂದಿ ಮಹಾಸುಖ ಹೋಯಿ. ಅದು ನನ್ನ ಜೀವನಕ್ಕೂ ಅನ್ವಯಿಸ್ತದೆ. ನಾನು ಅಂತಹ ಒಂದು ಸಂಕಟ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ, ನಾನೊಂದು ಪರ್ವತದ ಮೇಲೆ ಹನುಮಾನ್ ಚಾಲಿಸ 10 ದಿವಸ ದಿನಕ್ಕೆ 108 ಸಾರಿ ಪಠನೆ ಮಾಡಿದ್ಮೇಲೆ ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳು ಮಂಜಿನ ಹಾಕಿ ಕರಿಗೋಯ್ತು. ಹಾಗಾಗಿ ಅಲ್ಲಿಂದ ನಾನು ಆಂಜನೇಯನ ಪ್ರೀತಿಸಕ್ಕೆ ಶುರು ಮಾಡಿದ್ದು. ನನ್ನಂಥವನಿಗೆ ಇಷ್ಟು ಸಹಾಯ ಆಗಿದೆ ಇದರಿಂದ. ಆಂಜನೇಯನ ಮಹಿಮೆಯನ್ನು ಜಗತ್ತೆಲ್ಲ ತಿಳಿಸ್ಬೇಕು ಅಂತ ನಿರ್ಧಾರ ಮಾಡಿ 2014ರಲ್ಲಿ ಈ ಅಭಿಯಾನ ಶುರು ಮಾಡಿ ಇಲ್ಲಿವರೆಗೂ ಕ್ಲಾಸಿನ ರೂಪದಲ್ಲಿ ಒಂದು 50,000 ಜನಕ್ಕೆ ನಾನು ಆಂಜನೇಯನ ಅಂದರೆ ಹನುಮಾನ್ ಚಾಲಿಸ ಹೇಗೆ ಅನುಷ್ಠಾನ ಮಾಡೋದು, ಆಂಜನೇಯ ಅಂದರೆ ಯಾರು ಅದನ್ನು ತಿಳಿಸುವ ಮೂಲಕ ಆ ಜಪ ಹೇಗೆ ಜಪಿಸುವುದು, ಪಠಿಸುವುದು, ಅದಕ್ಕೆ ಏನಾದರೂ ನಿಯಮಗಳಿದೆಯಾ, ಇದೆಲ್ಲ ವಿಚಾರಗಳನ್ನು ನಾನು ನನ್ನ ಕ್ಲಾಸಿನ ಮೂಲಕ ಹೇಳ್ಕೊಡ್ತಾ ಇರ್ತೀನಿ. ಗುರುಜಿ, ಹನುಮಂತನನ್ನ ಚತುರ ಅಥವಾ ಚಾತುರ್ ಅಂತ ಕರೀತಾರಲ್ಲ, ಯಾಕೆ ಅಂತ? ತುಳಸಿದಾಸರು ಹನುಮಾನ್ ಚಾಲಿಸದಲ್ಲೇ ಅದನ್ನು ಉಲ್ಲೇಖಿಸಿದ್ದಾರೆ. ವಿದ್ಯಾವಾನ ಗುಣಿ ಅತಿ ಚಾತುರ್ ಅಂತ.
ಯಾರನ್ನಾದ್ರೂ ನಾವು ಚತುರಮತಿಯವನು, ಭಾಳ ಚತುರ ಅಂತ ಕರಿಬೇಕಾದ್ರೆ ಅವನಿಗೆ 4 ಕಲೆಗಳು ಗೊತ್ತಿರಬೇಕು. ಭಾಳ ಇಂಪಾರ್ಟೆಂಟ್. ಇದು ಪ್ರತಿಯೊಬ್ಬ ಮನುಷ್ಯನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕಾದಂಥ ವಿಷಯಗಳಾಯಿತು. ಆಂಜನೇಯನಿಂದ ನೋಡಿ ಕಲಿಬೋದು. ಯಾವ 4 ಅಂತಂದರೆ ಸಾಮ, ದಾನ, ಭೇದ, ದಂಡ. ಈ ಜೈಲಲ್ಲಿರೋರೆಲ್ಲ ಯಾರು ಅಂತಂದರೆ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಿ ಅವರು ಜೈಲಿಗೆ ಸೇರ್ಪಡ್ತಾರೆ. ಆದರೆ ಕೊನೆಯ ಅಸ್ತ್ರ ಯಾವಾಗ ಪ್ರಯೋಗ ಮಾಡಬೇಕು ಅಂತ ಆಂಜನೇಯನ ನೋಡಿ ಕಲಿಬೇಕು ನಾವು. ಮೊದಲು ಸಾಮ. ಸಾಮ ಅಂತಂದರೆ ಯಾವುದೇ ಸಮಸ್ಯೆ ಬದುಕಿನಲ್ಲಿ ರೈಸ್ ಆದಾಗ ಸುಮ್ಮನಿರುವುದು. ಆಂಜನೇಯ ಏನು ಮಾಡ್ದ, ರಾವಣ ಲಂಕೆಗೆ ಭೇಟಿ ಕೊಟ್ಟಾಗ ಸಿಗಾಕೊಂಡು ಬಂಧಿಸಿ ಕರ್ಕೊಂಡು ಹೋದ್ರಲ್ಲ, ಅವನು ತುಂಬ ಮೂದಲಿಸ್ತಾನೆ. ಅಂದರೆ ಅವನು ಭಾಳ ಬೈತಾನೆ. ನೀನು ನೋಡೋಕ್ಕೆ ಕಪಿ ಇದೆಯಾ, ನಿನ್ನ ಕಳಿಸಿದಾನೆ ರಾಮ, ನೀನು ರಾಮನೇ ಬರ್ಬೋದಾಗಿತ್ತಲ್ಲ, ನಿನ್ನ ಕಳಿಸಿದಾನೆ. ಅವಾಗ ನಮ್ಮಂಥವ್ರಿಗಾದ್ರೆ ಏನು ಕೋಪ ಬರ್ತದೆ. ಆದರೆ ಆಂಜನೇಯ ಎಲ್ಲವನ್ನು ಕೇಳಿಸ್ಕೊಂಡು ಸುಮ್ಮನೆ ಇದ್ದ. ಯಾಕೆಂದರೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಅಂತ. ಸೊ ಅದೇ ಯುದ್ಧದ ಸನ್ನಿವೇಶದಲ್ಲಿ ಗದೆ ಹಿಡ್ಕೊಂಡು ರಾಕ್ಷಸ ಸಂಹಾರ ಮಾಡ್ದ. ರಾವಣನ ಮಗನ ಸಹಿತ 80,000 ಸೈನಿಕರನ್ನು ಪ್ರಥಮ ಭೇಟಿಯಲ್ಲೇ ಸಾಯಿಸಿ ಬಂದ. ಅಂದರೆ ಸಂಹಾರ ಯಾವಾಗ ಮಾಡಬೇಕು, ಸುಮ್ಮನೆ ಯಾವಾಗಿರಬೇಕು, ಮತ್ತು ಸಮಸ್ಯೆ ಅಲ್ಲಿಗೂ ಸಾಲ್ವ್ ಆಗಲಿಲ್ಲ ಅಂತಂದರೆ ದಾನ, ಏನಾದರೂ ಕೊಟ್ಟು ಕಾಂಪ್ರಮೈಸ್ ಆಗಿಬಿಡು. ಅವಾಗಲಿಲ್ಲ ಟ್ಯಾಕ್ಟಿಕ್ಸ್ ಯೂಸ್ ಮಾಡು. ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಅಂತ. ಯಾರ ಕೈಲಿ ಆದರೂ ಹೇಳಿಸಿ ನೋಡು, ಸ್ವಲ್ಪ ಬೆದರಿಸಿ ನೋಡು, ಸ್ವಲ್ಪ ಏನು ಆವಾಜ್ ಹಾಕಿ ನೋಡು. ಅವಾಗೂ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂದರೆ ಮಾತ್ರ ನೀನು ವೆಪನ್ ಇಡಿ. ಸೊ ಈ ಎಲ್ಲ ಕಲೆಗಳನ್ನು ಅವನ ಜೀವನ ಪೂರ್ತಿ ಅದ್ಭುತವಾಗಿ ಬೆಳೆಸಿದವನು ಆಂಜನೇಯ. ಹಾಗಾಗಿ ಆಂಜನೇಯನ ಚತುರ ಅಂತಾರೆ, ಕೃಷ್ಣನನ್ನ ಚತುರ ಅಂತಾರೆ. ಗುರುಜಿ, ಈಗ ಮಹಾಭಾರತದಲ್ಲಿರುವಂಥ ಹನುಮಂತನ ಬಗ್ಗೆ ಜಾಸ್ತಿ ಮಾತಾಡೋದೇ ಇಲ್ಲ ನಾವು. ಮಹಾಭಾರತದಲ್ಲಿ ಕೂಡ ಹನುಮಂತನ ಪಾತ್ರ ಬಹಳಷ್ಟಿದೆ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ. ಮಹಾಭಾರತದಲ್ಲಿ ಒಂದೊಮ್ಮೆ ನಡೆದ ಯುದ್ಧದಲ್ಲಿ ಆಂಜನೇಯನ ಉಪಸ್ಥಿತಿ ಇಲ್ಲದೇ ಇದ್ದಿದ್ರೆ ಒಂದು ಕೃಷ್ಣ ಸಾಯ್ತಿದ್ದ. ಖಚಿತವಾಗಿ ಹೇಳ್ತೀನಿ ನಾನು, ನನ್ನ ಹತ್ರ ಆಧಾರ ಇದೆ. ಎರಡನೇದು, ಯುದ್ಧ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಇವ್ರ ಸೈನ್ಯ ವೀಕ್ ಇತ್ತು, ಅವ್ರ ಸೈನ್ಯ ತುಂಬ ಸ್ಟ್ರಾಂಗ್ ಇತ್ತು. ಅವರು ಅರ್ಥ ಆಗ್ತಾ ಇದೆ. 18 ಅಕ್ಷೋಹಿಣಿ ಅಂತಂದರೆ ಆ ಜನಕ್ಕೆ ಸಮವಾಗಿ ಇವ್ರು ಇರಲಿಲ್ಲ. ಸೊ ಧ್ವಜದಲ್ಲಿ ಇದ್ಕೊಂಡು ಅರ್ಜುನ್ಗೆ ಮಾತು ಕೊಟ್ಟಿದ್ದ. ಅವನು ರಾಮೇಶ್ವರಕ್ಕೆ ಹೋದಾಗ ಅಲ್ಲೊಂದು ಸಂದರ್ಭ ಬರ್ತದೆ. ನಾನಾಗಿದ್ದರೆ ಬಾಣಗಳಿಂದ ಸೇತುವೆ ಕಟ್ತಾ ಇದ್ದೆ, ನೀವೆಲ್ಲ ಕಪಿಗಳೆಲ್ಲ ಸೇರಿಕೊಂಡು ಸೇತುವೆ ಮೇಲೆ ಹೋದ್ನ ರಾಮನ ಒಳ್ಳೆ ಏನು ಬಿಲ್ವಿದ್ಯೆಗಾರ ಅಂತ ಕೇಳಿದ್ದೀನಿ, ಕಟ್ಬೋದಾಗಿತ್ತಲ್ಲ ಬಿಲ್ಗಳಲ್ಲಿ ಬಾಣ. ಆಂಜನೇಯ ಅಲ್ಲೇ ಇದ್ದ, ಕೇಳಿಸ್ಕೊಂಡು, ಆಗಲ್ಲಪ್ಪ, ನಮ್ಮಲ್ಲಿ ದೊಡ್ಡವರು ಇದ್ರು, ಬಲ್ಲೂಕ ಸೈನ್ಯ ಇತ್ತು, ಎಲ್ಲರೂ ತಡೆಯಕ್ಕೆ ಆಗಲ್ಲ, ಅದು ಬಾಣಗಳಿಂದ ಕಟ್ಟಿದ್ರೆ. ಗೊತ್ತಿಲ್ವ ನನಗೆ, ನನ್ನ ವಿಷಯ ನಿನಗೆ. ನಾನು ನಮ್ಮಪ್ಪ ಇಂದ್ರ ಒಂದ್ಸಾರಿ ನಮ್ಮ ತಾಯಿ ಗಜಗೌರಿ ವ್ರತ ಮಾಡೋಕ್ಕೆ ಐರಾವತ ಬೇಕು ಅಂತ ಕೇಳಿದ್ಲು. ನಾನು ಬಾಣಗಳ ಸೇತುವೆ ಕಟ್ಟಿ ಐರಾವತನ್ನೇ ಇಳಿಸ್ಕೊಂಡು ಬಂದಿದ್ದೆ. ಇದ್ಯಾವ ಲೆಕ್ಕ ಅಂತ. ಸೊ ಹಾಗೆ ವಾಗ್ವಾದ ನಡೆದು ಕೊನೆಗೆ ಅರ್ಜುನ ಸೋಲ್ತಾನೆ. ಯಾಕಂದರೆ ಆಂಜನೇಯ ನಡೆದಾಡ್ತಾನೆ ಅವನು ಕಟ್ಟಿದ್ದ ಸೇತುವೆ ಮೇಲೆ, ಅದು ಮುರಿದೋಗ್ತದೆ, ಸರೆಂಡರ್ ಆಗಿಬಿಡ್ತಾನೆ. ಆ ಕೃಷ್ಣ ಬಂದು ಇವರಿಬ್ಬರನ್ನು ಹಗ್ಗ ಮಾಡಿಸಿ ಅರ್ಜುನ್ ಕಿವಿಯಲ್ಲಿ ಹೇಳ್ತಾನೆ, ಆಂಜನೇಯ ಸಹಾಯ ಇಲ್ಲದೆ ನಾವು ಯುದ್ಧ ನಡೆಯೋಕ್ಕಾಗಲ್ಲ, ರಾಮಾಯಣನೂ ನಾನು ಗೆಲ್ಲಕ್ಕಾಗಲಿಲ್ಲ ಅವನ ಹೆಲ್ಪ್ ಇಲ್ಲದೆ, ಇದು ಹಾಗೇನೆ, ಯಾವುದಕ್ಕೂ ಅವನು ಬೇಡ್ಕೊ, ನೀನು ಇರಬೇಕು, ನಮ್ಗೆ ಸಹಾಯ ಮಾಡು. ಹಾಗೆ ನಾನು ಇರ್ತೀನಿ, ಬಟ್ ನಾನು ಗದೆ ಎತ್ಕೊಂಡು ಯಾರನ್ನೂ ಸಾಯಿಸಲ್ಲ, ಯಾಕೆಂದರೆ ನನಗೆ ಅವ್ರ ಮೇಲೆ ಏನು ದ್ವೇಷ ಇಲ್ಲ. ಹಾಗಾಗಿ ನಾನು ಇರ್ತೀನಿ, ಸಮಯ ಸಂದರ್ಭ ನೋಡಿಕೊಂಡು ಸಹಾಯ ಮಾಡ್ತೀನಿ. ಹಾಗಾಗಿ ಕಪಿಧ್ವಜನಾಗಿ ಕಪಿ ಧ್ವಜದಲ್ಲಿ ಇದ್ಕೊಂಡು ಭೀಕರ ಸನ್ನಿವೇಶಗಳಲ್ಲಿ ಒಂದು ಭಯಂಕರ ರೂಪ, ಆಕಾಶಕ್ಕೆ ಹೋಗ್ಬಿಟ್ಟು ಒಂದು ಭಯಂಕರ ರೂಪ. ಎಷ್ಟು ಭಯಂಕರ ಅಂತಂದರೆ ಒಂದ್ಸಾರಿ ಕೆಳಗಡೆ ನೋಡಿ ಹೂಂಕರಿಸಿದ್ರೆ ಆ ಹೂಂಕಾರ ನಿನಾದಕ್ಕೆ ಎಷ್ಟೋ ಜನ ಸೈನಿಕರು ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಅರ್ಜುನ ಏನು ಮಾಡ್ತಾ ಇದ್ ಗೊತ್ತಾ, ಆ ಮೂರ್ಛೆ ಹೋದಂಥ ಸೈನಿಕರ ಮೇಲೆ ಬಾಣ ಪ್ರಯೋಗ ಮಾಡ್ತಿದ್ದ. ದಟ್ಸ್ ಹೌ ಹಿ ಹೆಲ್ಪ್ಡ್. ಸೊ ಆಂಜನೇಯ ಇಲ್ಲ ಅಂತಂದ್ರೆ ಕೃಷ್ಣನ ಪ್ರಾಣ ಹೋಗ್ತಾ ಇತ್ತು. ಈ ರಹಸ್ಯ ಭಾಷೆ ಜನ ಗೊತ್ತಿರೋದಿಲ್ಲ. ಹೌದು. ಕರ್ಣನ ಹತ್ರ ಮಾತು ತಗೊಂಡಿರ್ತಾಳೆ ಕುಂತಿದೇವಿ, ತೊಟ್ಟ ಬಾಣ ತೋಡೆನೆ ಅಂತ. ಹೌದಾ? ಒಂದು ಬಾಣ ಪ್ರಯೋಗ ಮಾಡಿದ್ರೆ ಇನ್ನೊಂದು ಸರಿ. ಆದರೆ ಅಭಿಮಂತ್ರ 2 ಸಾರಿ ಹೇಳಬಾರ್ದು ಅಂತ ತಗೊಂಡಿರ್ಲಿಲ್ಲ. ಬಾಣ ಮಾತ್ರ ಒಂದೇ ಸಾರಿ ಅದನ್ನು ಮತ್ತೆ ರೀಯೂಸಬಲ್ ಅಲ್ಲ.
ಸೊ ಅರ್ಜುನನ ಗುರಿಯಾಗಿಸ್ಕೊಂಡು ಬಾಣ ಬಿಡ್ತಾನೆ. ಯಾವ ಬಾಣ? ನಾಗಾಸ್ತ್ರ. ಅದು ಪ್ರತಿಜ್ಞೆ ಮಾಡಿದ್ದು ಅರ್ಜುನ್ ಕೊಲ್ಲಬೇಕು ಅಂತ. ಹೀಗೆ ನೀವು ಸಿನಿಮಾದಲ್ಲಿ ನೋಡಿರ್ಬೇಕು. ಈಗ ಬಾಣ ಬಿಡುವಾಗ ಈ ಅಗ್ನ ಚಕ್ರಕ್ಕೆ ಸಮಕ್ಕೆ ಇಟ್ಕೊಂಡು ಮಂತ್ರ ಹೇಳಬೇಕು. ಅದಕ್ಕೆ ಅಭಿಮಂತ್ರ. ಅಭಿಮಂತ್ರ ಎರಡು ಹೇಳ್ತಾನೆ ಕರ್ಣ. ನೋಡು, ನೀನು ಅರ್ಜುನನ ತಲೆ ತೆಗಿ. ಅದು ಸಾಧ್ಯವಾಗಲಿಲ್ವೋ, ಒಂದು ಯೂಟರ್ನ್ ತಗೊಂಡು ಮತ್ತೆ ಹೋಗ್ಬಿಟ್ಟು ಕೃಷ್ಣನ ತಲೆ ತೆಗಿ. ಇವರಿಬ್ಬರಲ್ಲಿ ಯಾರೊಬ್ಬರ ತಲೆ ಕೆಳಗಡೆ ಬಿದ್ದರೂ ಕೂಡ ಯುದ್ಧ ತಕ್ಷಣ ನಿಂತೋಗ್ತದೆ. ಸೊ ನಾವೆಲ್ಲ ಸಿನಿಮಾದಲ್ಲಿ ನೋಡಿದ್ವಿ, ಅದು ಅರ್ಜುನ್ ತಲೆ ತೆಗಿಯಕ್ಕೆ ಹೋಗ್ತದೆ, ಕೃಷ್ಣ ರಥನ ತುಳಿತಾನೆ, ಕಿರೀಟಕ್ಕೆ ತಾಗಿ ಅದು ಹೋಗ್ತದೆ ಅಂತ. ಆದರೆ ಅದರ ಮುಂದುವರೆದ ಭಾಗ ಯಾರಿಗೂ ಗೊತ್ತಿಲ್ಲ. ಸೊ ಮತ್ತೊಂದು ಬಂದು ಅರ್ಧಕ್ಕೆ ಯೂಟರ್ನ್ ತಗೊಂಡು ಹೋಗ್ತದೆ. ಯಾಕಂದ್ರೆ ಅಭಿಮಂತ್ರ ಹೇಳಿರ್ತಾನೆ ಕೃಷ್ಣನ್ ಗುರಿ ಹಾಕಿಸ್ಕೊಂಡು. ಆಂಜನೇಯನ್ ಗೊತ್ತಾಗ್ಬಿಡ್ತದೆ. ಆಂಜನೇಯ ನೋಡ್ತಿರ್ತಾನೆ ಕಣ್ಣರಿಸ್ಕೊಂಡು. ಆವಾಗ ಆಂಜನೇಯ ಗದೆ ತಗೊಂಡು ಹೊಡಿತಾನೆ ಬಾಣ. ಇಲ್ಲಾಂದ್ರೆ ಅದು ಕೃಷ್ಣನ್ ತಲೆ ತೆಗಿತಾ ಇತ್ತು. ಎರಡು ಸನ್ನಿವೇಶಗಳಲ್ಲಿ ಬಹಳ ನೊಂದುಕೊಳ್ತಾನೆ, ಕಣ್ಣಲ್ಲಿ ನೀರು ಹಾಕ್ಕೊಳ್ತಾನೆ ಆಂಜನೇಯ. ಕರ್ಣನ ಸಂಹಾರ ಆದಾಗ ನೋಡಿ, ಕರ್ಣನ ಸಂಹಾರ ಆದಾಗ ಆಂಜನೇಯ ಹೇಳ್ತಾನೆ, ಇದ್ಯಾರು ಗೊತ್ತಿಲ್ಲ. ಯಾಕೆ ಅಂತಂದ್ರೆ, ಅಯ್ಯೋ ಗುರುಪುತ್ರ ಸತ್ತೋದ್ನಲ್ಲ, ನಮ್ಮ ಗುರುಗಳ ಮಗ ಇವ, ಸೂರ್ಯನ ಕೃಪೆಯಿಂದ ಹುಟ್ಟಿದವನಲ್ವಾ ಕರ್ಣ. ಹೌದು. ಸೂರ್ಯನ ಹತ್ರ ಕಲ್ತವನು ಆಂಜನೇಯ. ಹೌದು. ಹಾಗಾಗಿ ಗುರುಪುತ್ರ ಆಗ್ಬೇಕು ವರ್ಷೆಯಲ್ಲಿ. ನೋಡಿ, ಮಹಾಭಾರತದಲ್ಲಿ ಇದ್ದ. ಮತ್ತು ಆ ಸಂವಾದ ಆಗತ್ತಲ್ಲ ಅರ್ಜುನ ಮತ್ತು ಕೃಷ್ಣನ ಮಧ್ಯೆ, ಗೀತೋಪದೇಶ ಆಗತ್ತೆ. ಅದನ್ನು ಧ್ವಜದಲ್ಲಿ ಇದ್ಕೊಂಡು ಕೇಳಿಸ್ಕೊಂಡ. ಯಾವಾಗಲೂ ಆಲಿಸೋರು ಕೆಳಗಡೆ ಇರಬೇಕು, ಹೇಳೋರು ಎತ್ತರದಲ್ಲಿರ್ಬೇಕು. ಇದೊಂದು ನಿಯಮ ಇದೆ, ಗುರು ಶಿಷ್ಯ ಅಂತ. ಪಾಠ ಮಾಡಬೇಕಾದವ್ರು ಡಯಸ್ ಮೇಲೆ ಇರ್ತಾರೆ, ಕೇಳಿಸ್ಕೊಳ್ಳೋರು ಕೆಳಗಡೆ ಇರ್ತಾರೆ. ಸೊ ಯಾಕಂದ್ರೆ ಅದು 45 ಡಿಗ್ರಿಯಲ್ಲಿ ಅದು ಸಂವಹನ ಆಗಬೇಕು. ಈ ರೂಲ್ಸನ್ನು ಬ್ರೇಕ್ ಮಾಡ್ಬಿಡ್ತಾನೆ ಯಾರು? ಆಂಜನೇಯ. ಧ್ವಜ ಅಂದರೆ ಎತ್ತರದಲ್ಲಿ ಇರ್ತದಲ್ಲ, ಎತ್ತರದಲ್ಲಿ ಇದ್ಕೊಂಡು ಕೇಳಿಸ್ಕೋಬಾರ್ದು. ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಪ್ರತ್ಯಕ್ಷನ ಆಗ್ತಾನೆ. ನೀನೆಲ್ಲಿದ್ಯೋ? ಕೃಷ್ಣ ಕೇಳ್ತಾನೆ. ಧ್ವಜದಲ್ಲಿದ್ದೆ. ಹೆಂಗಿತ್ತು ನನ್ನ ಗೀತೋಪದೇಶ? ಭಾಳ ಫ್ಯಾಂಟಾಸ್ಟಿಕ್ ಆಗಿತ್ತು. ಅಲ್ಲ ಮಾರಾಯ, ನಿಯಮ ಗೊತ್ತಿಲ್ವ ನಿನಗೆ? ಕೇಳುವವರು ಕೆಳಗಡೆ ಇರಬೇಕು, ಹೇಳುವವರು ಎತ್ತರದಲ್ಲಿರಬೇಕು. ಹೌದಲ್ಲ, ನಾನು ಕೇಳುವ ಬರದಲ್ಲಿ ತುಂಬ ಚೆನ್ನಾಗಿತ್ತಲ್ಲ, ಮೈ ಮರ್ತು ಬಿಟ್ಟಿದ್ದೆ. ನೋಡು, ನೀನು ಗಾಳಿಯಲ್ಲಿ ಇದ್ಕೊಂಡು ಪಿಶಾಚಿ ಥರ ಕೇಳಿದೆಯಲ್ಲ, ನಿನಗೆ ಪಿಶಾಚಲೋಕ ಪ್ರಾಪ್ತಿರಸ್ತು ಅಂದ್ಬಿಡ್ತಾನೆ ಕೃಷ್ಣ. ಆಶೀರ್ವಾದ ಅಂತೇಳಿ ತಕ್ಷಣಕ್ಕೆ ಪಿಶಾಚಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಪೈಶಾಚಿಕ ಭಾಷೆ ಕಲಿಸಿ, ಪಿಶಾಚ ಭಾಷೆ ಅಂದರೆ ವಿಸ್ಪರಿಂಗ್ ಲ್ಯಾಂಗ್ವೇಜ್. ಪಿಶಾಚಿಗಳಿಗೆ ವೋಕಲ್ ಕಾರ್ಡ್ ಇರಲ್ವಲ್ಲ, ಪಿಸ್ಕೊಡ್ತೀವಲ್ಲ, ಆ ಭಾಷೆಯನ್ನು ಕಲಿತು ಆ ಭಾಷೆಯಲ್ಲಿ ಭಗವದ್ಗೀತೆಯನ್ನು ಬೋಧಿಸ್ತಾರೆ ಪಿಶಾಚಿಗಳಿಗೆ. ಆ ಕೇಳದಂಥ ಪಿಶಾಚ ಲೋಕದಲ್ಲಿದ್ದಂಥ ಎಲ್ಲ ಪಿಶಾಚಿಗಳು ಮುಕ್ತಿ ಸಿಗ್ಬಿಡುತ್ತೆ. ಇನ್ನೊಂದಷ್ಟು ಮರಿ ಪಿಶಾಚಿಗಳಿದ್ದ ಅವು ಕೇಳಿಸ್ಕೊಳ್ಳೋದಿಲ್ಲ, ಹೈಪರ್ ಚೈಲ್ಡ್. ಹೋಗ್ತಾ ಹೋಗ್ತಾ ಪಿಶಾಚಿಗಳು ಹೇಳಿರ್ತವೆ ಮಕ್ಕಳಿಗೆ, ನೀವು ಯಾರ ತಂಟೆಗಾದರೂ ಹೋಗಿ, ಮನುಷ್ಯರ ತಂಟೆಗೆ ಹೋಗ್ಬೇಕಾದ್ರೆ ಕಾಡಿಸಿ, ಆಂಜನೇಯನ ತಂಟೆಗೆ ಹೋದರೆ ಭಗವದ್ಗೀತೆ ಬೋಧಿಸ್ಬಿಡ್ತೇನೆ ಹುಷಾರು. ಇದು ತಮಾಷೆಗೆ ಹೇಳೋದಾದ್ರೆ. ಅದಕ್ಕೆ ನೋಡಿ, ಎಲ್ಲಾದ್ರೂ ಅಪಘಾತಗಳಾಗೋ ಜಾಗದಲ್ಲಿ ಯಾರು ಚಿತ್ರ ಹಾಕ್ತಾರೆ? ಆಂಜನೇಯನ ಚಿತ್ರ. ಹೌದು ಹೌದು, ಕರೆಕ್ಟ್ ಅಲ್ವಾ? ಭೂತ ಪಿಶಾಚ ನಿಕಟನ ಹಿಯಾವೆ, ಮಹಾವೀರ ಜಬು ನಾಮಸುನಾವೇ. ಆದ್ರೆ ಭೂತಗಳಿಗೆ ಪಿಶಾಚಗಳಿಗೆ ಹೆದರಿಕೆ ಆಂಜನೇಯ ಅಂತಂದ್ರೆ ಬಜರಂಗ್ ಬಲಿ ಅಲ್ವಾ. ಹನುಮಂತನಿಗೆ ಮದುವೆ ಆಗಿದ್ಯಾ? ಇದೊಂದು ಪ್ರಶ್ನೆ ಸುಮಾರು ಜನದ ಮನಸ್ಸಲ್ಲಿದೆ. ಅದ್ರ ಬಗ್ಗೆ ತಾವು ಎಲಾಬ್ರೇಟ್ ಮಾಡೋದಾದ್ರೆ. ಮದುವೆ ಆಗಿದ್ದರೂ ಕೂಡ ಬ್ರಹ್ಮಚಾರಿ. ಅದು ಕಾರಣ ಏನು ಅಂತಂದರೆ, ಅವನು ಆ ಒಂದು ಅವತಾರದಲ್ಲಾಗಲಿ, ಯಾವುದೇ 4 ಯುಗಗಳಲ್ಲಿ ಆಂಜನೇಯನ ಅವತಾರದಲ್ಲಿ ಉಪಸ್ಥಿತಿಯಲ್ಲಿ ಅವನು ಹೆಣ್ಣಿನ ಸಂಘ ಮಾಡಿದವನಲ್ಲ. ಆದರೆ ಅವಳಿಗೆ ಕನ್ಯಾಸರೆ ಬಿಡಿಸ್ಬೇಕಾಗಿತ್ತು ಸುವತ್ಸಲೆಗೆ. ಯಾಕಂದರೆ ವಯಸ್ಸಾಗೋಗಿತ್ತು, ಕರಗಿದ್ಲು. ಛಾಯಾದೇವಿ ಮಕ್ಕಳು ಇವರೆಲ್ಲ ನಾವು, ಯಮ, ಶನಿ, ಸುವತ್ಸಲೆ. ಛಾಯಾದೇವಿ ಅಂದರೆ ಶಾಡೋ ಹೇಗಿರ್ತದೆ? ಕಪ್ಪು. ಹಾಗಾಗಿ ಯಾರು ಮದುವೆ ಮಾಡ್ಕೊಳಕ್ ಮುಂದೆ ಬಂದಿರಲಿಲ್ಲ. ಆಂಜನೇಯ ಕಲಿಯಕ್ಕೆ ಹೋದಾಗ ನಾರದ ಪ್ಲಾನ್ ಮಾಡ್ತಾರೆ, ಹೆಂಗಾದ್ರೂ ಮಾಡಿ ಸೂರ್ಯನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು. ಹಾಗೆ ಆಂಜನೇಯ ಬಲಿಕ ಪಶುವಾದ. ಆದರೆ ಆಗಿದ್ದು ಒಳ್ಳೇದಾಯ್ತು. ಅವನು ಕಂಡೀಷನ್ ಹಾಕ್ತಾನೆ. ಸೂರ್ಯ ಹೇಳ್ತಾನೆ, 7 ವ್ಯಾಕರಣ ಹೇಳ್ಕೊಟ್ಟಿರ್ತಾನೆ, ಇನ್ನು 2 ಹಂಗೆ ಪೆಂಡಿಂಗ್ ಇಟ್ಟಿರ್ತದೆ. ನೋಡಪ್ಪ, ಈ 2 ವ್ಯಾಕರಣಗಳನ್ನು ಮದುವೆ ಆದವ್ರಿಗೆ ಮಾತ್ರ ಹೇಳ್ಕೊಡ್ತೀನಿ, ಸಂಸಾರಿಗಳಿಗೆ, ಸನ್ಯಾಸಿಗಳಿಗೆ ಹೇಳ್ಕೊಡೋದಿಲ್ಲ.
ಇದು ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲಪ್ಪ, ಅಮೆರಿಕಕ್ಕೆ ಹೋಗ್ಬಿಟ್ಟು MS ಮಾಡ್ಕೊಂಬರಕ್ಕೆ 2 ಸಬ್ಜೆಕ್ಟ್ ಪೆಂಡಿಂಗ್ ಇಟ್ಕೊಂಡು ಬಂದ್ರೆ ಮನೇಲಿ ಏನಂತಾರೆ, ಬೈತಾರಲ್ವಾ. ಹಂಗಾಯ್ತಲ್ಲ ನನ್ನ ಪರಿಸ್ಥಿತಿ, ಏನು ಮಾಡ್ಬೇಕಾ, 2 ಕಲಿಬೇಕಾರೆ ನೀನು ಸಂಸಾರಿ ಆಗಿ. ಆವಾಗ ಎಲ್ಲಿ ಸಂಸಾರಿ, ನನ್ನ ಮಗಳಿದ್ದಾರೆ ಮಾಡ್ಕೊಡ್ತೀನಿ ಮಾಡ್ಕೊ. ಈ ಆಫರ್ಡ್ ಈಸ್ ಡಾಕ್ಟರ್ ನೋಡಿ, ಸ್ವಯಂ ಗುರುಪುತ್ರಿಯನ್ನ ಮದುವೆ ಆದವನು, ಯಾಕಂದ್ರೆ ಯೋಗ್ಯ. ಸೊ ಅಲ್ಲೇ ಗಾಂಧಾರ ವಿವಾಹ ಆಗಿ ಆಂಜನೇಯ ಕಂಡೀಷನ್ ಆಗ್ತಾನೆ, ಲೋಕ ಕಲ್ಯಾಣಕ್ಕಾಗಿ ನಾನು ಮಾಡ್ಕೊಳ್ತೀನಿ, ಓಕೆ, ಆದರೆ ನಾನು ಸಂಸಾರ ಮಾಡೋದಿಲ್ಲ ಅಷ್ಟು. ಹಾಗಾಗಿ ಸಂಸಾರ ಮಾಡಲಿಲ್ಲ. ಅದು ಗಾಂಧಾರ ವಿವಾಹ ಒಂದು ಪ್ರಸಂಗದ ಸಲುವಾಗಿ ಆಗಿದಂಥ ಮದುವೆ ಅದು. ಇವತ್ತು ಕೂಡ ಆಂಧ್ರ ಪ್ರದೇಶದಲ್ಲಿ ಸ್ವತ್ಸವ ಸಹಿತ ಹನುಮಾನ್ ಪೂಜೆ ಮಾಡುವ ಒಂದು ದೇವಸ್ಥಾನ ಇದೆ. ಇನ್ನೊಬ್ಬ ಪ್ರೇಯಸಿ ಇದ್ಲು, ಅವಳು ಒಂದು ಸೈಡ್ ಲವ್, ಅವಳ ಹೆಸರು ಮಂದಾರವತಿ. ಅವ್ರದೇ ಕುಲದವಳು, ಕಿಷ್ಕಿಂದಲ್ಲಿದ್ದವಳು ಅವಳು. ಪ್ರೈಮರಿ ಸ್ಕೂಲ್ಗೆ ಹೋಗುವಾಗ ಒಂದು ಕಡೆಯಿಂದ ಕ್ರಶ್ ಇವಳು, ಒಂದು ಸೈಡ್ ಲವ್ ಅಂತೆಲ್ಲ. ಹಾಗಾಗಿ ಯಾವಾಗ ಆಂಜನೇಯ ಅಲ್ಲಿಗೆ ಹೋಗ್ತಾನೆ, ಇವಳು ವಿರಹ ವೇದನೆಯನ್ನು ಅನುಭವಿಸ್ತಾಳೆ. ಅವಳನ್ನ ಅಲ್ಲೇ ಆಶ್ರಮದಕ್ಕೆ ಕೆಲಸಕ್ಕೆ ಹಾಕ್ಕೊಂಡ್ರು. ಅಲ್ಲಿಯೂ ಹಾಗೆ ಏನು ಮಾಡದೆ ಅನ್ಯ ಮನಸ್ಸುಗಳಾಗಿ ಒಂಥರ ಜಡವಾಗಿ ಇರ್ತಾಯಿತ್ತು, ಯಾವುದೋ ಯೋಚನೆಯಲ್ಲಿ ಬಿಡ್ತಾಯಿತ್ತು. ಹಾಗಾಗಿ ಅಲ್ಲಿ ಮತಂಗ ಮನೆಗಳ ಕಡೆಯವರು ಅವ್ನಿಗೆ ಶಾಪ ಕೊಡ್ತಾರೆ, ನೀನು ಯಾವಾಗಲೂ ಜಡವಾಗಿರ್ತೀಯ, ಯಾವುದೋ ಅನ್ಯ ಮನಸ್ಸುಗಳಾಗಿರ್ತೀಯ, ಯಾವುದೋ ಲೋಕದಲ್ಲಿ ಇರ್ತೀಯ. ಹಾಗೆ ನೀನು ಹೋಗಿ ದಕ್ಷಿಣ ಸಮುದ್ರದಲ್ಲಿ ದೈತ್ಯ ತಿಮಿಂಗಿಲ ಆಗಿ ಬಿದ್ದಿರು, ಜಡವಾಗಿ ಬಿದ್ದಿರು ಒಂದು ಕಡೆ. ಶಾಪ ಕೊಟ್ಟರೆ ಶಾಪ ವಿಮೋಚನೆ ಅಂತ ಇರ್ತದೆ. ವಿಮೋಚನೆ ಹೆಂಗೆ ಅಂತ ಕೇಳ್ತಾರೆ. ಆಂಜನೇಯ ಲಂಕೆಗೆ ಸೇತುವೆ ಕಟ್ಟಕ್ಕೆ ಬರ್ತಾನೆ, ಬಿಸಿಲಲ್ಲಿ ಬೆವರ್ತಾನೆ. ಆಂಜನೇಯನ ಶರೀರದಿಂದ ಒಂದು ಬೆವರಿನ ಬಿಂದನ್ನು ನೀನು ನುಂಗಿದ್ರೆ ನೀನು ಕನ್ಸೀವ್ ಆಗ್ತೀಯ. ಅಲ್ಲಿವರೆಗೆ ನಿನಗೆ ಕನ್ಸೀವ್ ಹಾಕಾಗಲ್ಲ. ಸೊ ಆ ಬೆವರಿನ ಬೆಂದು ನುಂಗಿದ ಮೇಲೆ ಅದು ಕುಟ್ಟಿದ್ದಲ್ಲ, ಇಟ್ ರಿಮೂವ್ ದ ಕರ್ಸ್. ಹಾಗಾಗಿ ಮಕರಧ್ವಜ ಅಂತ ಹುಟ್ಟಿ ಬಂದ. ರಾಮಾಯಣದಲ್ಲಿ ಇದೆ ಅದು. ಅವನು ಹುಟ್ಟಿದಾಗ ಕೇಳ್ತಾನೆ, ಅಪ್ಪ ಎಲ್ಲಿ, ಅಪ್ಪ ಎಲ್ಲಿ, ಅಪ್ಪ ಎಲ್ಲಿ. ಅಪ್ಪನ ನೀನು ಹುಡ್ಕೊಂಡು ಹೋಗೋಷ್ಟಿಲ್ಲ, ನಿನ್ನೆ ಅಪ್ಪ ಹುಡ್ಕೊಂಡು ಬರ್ತಾನೆ, ಹೋಗೋ ಅವನು. ನೀನು ಹೋಗಿ ಶತ್ರುಪಾಳ್ಯದಲ್ಲಿ ಹೋಗಿ ನೀನು ಸೈನಿಕನಾಗಿರು. ಅವನು ಮಹಿರಾವಣನ ಹತ್ರ ಹೋಗ್ಬಿಟ್ಟು ಸೈನ್ಯಾಧಿಕಾರಿ ಆಗಿರ್ತಾನೆ, ಆಂಜನೇಯನ ಮಗ. ಅಲ್ಲಿ ಅವರಿಗೆ ಘೋರ ಹೋರಾಟ ಆಗ್ತದೆ. ಮಹಿರಾವಣ ಲೋಕಕ್ಕೆ ಹೋದಾಗ ಪಾತಾಳ ಲಂಕೆ, ಯಾರೋ ನೀನು ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತೀಯ, ನಿನ್ನ ಹೆಸರೇ ಕೇಳಿಲ್ವಲ್ಲ ಹಿಸ್ಟ್ರಿಯಲ್ಲಿ ಅಂತಾನೆ. ಓ ನಾನು ಆಂಜನೇಯ ಮಗ ಅಂತಾನೆ ಮಕರಧ್ವಜ. ಆಂಜನೇಯನ ಮಗನೇನು, ನಾನೇನು ಆಂಜನೇಯ ಅಂತಂದ್ರೆ ಆವಾಗ ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ಮಹಿರಾವಣನ ಸಂಹಾರದ ನಂತರ ಅಲ್ಲಿ ದುರ್ದಂಡಿ ಅಂತ ಒಬ್ಳು ಇದ್ಲಲ್ಲ, ಹೆಲ್ಪ್ಡ್ ಆಂಜನೇಯ ಟು ಕಿಲ್ ಮಹಿರಾವಣ. ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಬರ್ತಾರೆ. ಅವನ ನಂತರ ಇವನು ಯಾರು ಮಕರಧ್ವಜ ಆ ಒಂದು ಸಾಮ್ರಾಜ್ಯವನ್ನು ಬಹುಕಾಲದವರೆಗೆ ಆಳ್ತಾರೆ. ಅಮೆರಿಕ ಯಾಕೆ ಶ್ರೀಮಂತವಾಗಿದೆ ಅಂತ ನಾನು ಕೇಳಿ, ಯಾಕೆ ಆ ಪ್ರಪಂಚ ಶ್ರೀಮಂತ ರಾಷ್ಟ್ರ ಅಲ್ವೇ ಆಂಜನೇಯನ ಕೃಪೆಯಿಂದ. ಅದೊಂದು ಪ್ರಸಂಗ ಬರ್ತದೆ. ಅವಾಗ ಭೂಮಿಯ ಮೇಲೆ 2 ಯಕ್ಷಬಿಲಗಳಿತ್ತು. ಯಕ್ಷಬಿಲ ಅಂತಂದ್ರೆ ಸಣ್ಣ ರಂಧ್ರಾಕಾರದ ಸುರಂಗ, ಒಂದು ಕಡೆ ಒಂದು ಬದಿಯಿಂದ ಭೂಮಿ, ಒಂದು ಬದಿಯಿಂದ ಇನ್ನೊಂದು ಭೂಮಿ ಇನ್ನೊಂದು ಬದಿಗೆ ಅದರಲ್ಲಿ ಸಂಚಾರ ಮಾಡುವಷ್ಟು ಜಾಗ, ಅದಕ್ಕೆ ಯಕ್ಷಬಿಲ ಅಂದರೆ ಕಿವಿಯಲ್ಲಿ ರಂಧ್ರ ಇದೆಯಲ್ಲ ಅಷ್ಟು. ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಮಾಯಾವಿ ರಾಕ್ಷಸರಿಗೆ ಸಾಧ್ಯ ಇಲ್ಲ, ಕಾಮರೂಪಧಾರಿಗಳಿಗೆ ಮಾತ್ರ ಸಾಧ್ಯ. ಆಂಜನೇಯನಿಗೆ ಅಣಿಮಾದಿ ಸಿದ್ಧಿಗಳು ಗೊತ್ತಿತ್ತಲ್ಲ, ಸೊ ಹಂಗೆ ಹೋಗಿದ್ದವನು ಆ ರಂಧ್ರದ ಮೂಲಕ. ಉಜ್ಜಯಿನಿಯಲ್ಲಿ ಒಂದು ರಂಧ್ರ ಇದೆ, ಶ್ರೀಲಂಕಾದಲ್ಲಿ ಒಂದು ರಂಧ್ರ ಇದೆ. ಉಜ್ಜಯಿನಲ್ಲಿ ಇರ್ತಕ್ಕಂಥ ರಂಧ್ರ ಅದನ್ನು ಕರೆಕ್ಟಾಗಿ ಜಿಯೋಗ್ರಫಿಕಲ್ ಆಗಿ ಕರೆಕ್ಟ್ ಮಾಡಿದ್ರೆ ಕ್ಯಾಲಿಫೋರ್ನಿಯಾಗೆ ಕರೆಕ್ಟ್ ಆಗುತ್ತೆ ಅದು. ಓಕೆ. ರಾಮ ಕೊನೆ ಅವತಾರ ಮುಗಿಸಿ ಹೋಗುವಾಗ ಆಂಜನೇಯ ಇದ್ದರೆ ಯಮ ನಾನು ಬರಲ್ಲ ಅಂತ ಹೇಳ್ಬಿಡ್ತಾನೆ. ಅವನಂದ್ರೆ ನನಗೆ ಭಯ. ಹಿಂದೆ ಮಾರ್ಕೊಂಡೇನ ಕರ್ಕೊಂಡು ಹೋದಾಗ ಗೊತ್ತಿದೆ ಏನು ಕೆಲಸ ಕೊಟ್ಟ ಅಂತ. ಸೊ ಮೇಲಾಗಿ ರಾಮ ಭಕ್ತ ಅಲ್ಲ ಅವನು, ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಬಿಟ್ಟೇನೆಯೇ. ಹಾಗೆ ಆಂಜನೇಯನ ಎಲ್ಲಾದ್ರೂ ಕಳಿಸಿ, ಎಲ್ಲಿ ಕಳಿಸೋದು, ಏನು ಕೆಲಸ ಹೇಳಿದ್ರು ಕ್ಷಣಾರ್ಧದಲ್ಲಿ ಮಾಡ್ಕೊಂಡು ಬಂದ್ಬಿಡ್ತಾನೆ. ದೊಡ್ಡ ಟಾಸ್ಕ್ ಕೊಡ್ಬೇಕು. ಅವಾಗ ನಾರದ ಕಿವಿಯಲ್ಲಿ ಹೇಳ್ತಾರೆ ರಾಮನಿಗೆ, ನಿನ್ನ ಅಂಗುಳಿಕ ಇದೆಯಲ್ಲ ರಾಜಮುದ್ರಿಕೆ, ಅದನ್ನು ಹೋಲಲ್ಲಿ ಹಾಕ್ಬಿಡು. ಈ ಹೇಳಿದ ಸಂದರ್ಭದಲ್ಲಿ ಉಜ್ಜಯಿನಿಯ ಆ ಬಿಲದ ಹತ್ರ ಇದ್ರು, ಯಕ್ಷ ಬಿಲದ ಹತ್ರ. ಅವಾಗ ರಾಮ ಹಾಕ್ಬಿಟ್ಟು, ಈ ಆಂಜನೇಯ ಎಲ್ಲೂ ನಾನು ಉಂಗ್ರನೇ ಕಾಣ್ತಾ ಇಲ್ಲ, ಅದೆಲ್ಲ ಹೋಲಲ್ಲೇನೋ ಬಿದ್ದಿದೆ ನೋಡು. ಫಸ್ಟು ಎಲ್ಲ ಭೂಲೋಕೆಲ್ಲ ನೋಡ್ಕೊಂಡ್ಬಂದ್ಬಿಟ್ಟು ಎಲ್ಲ ಲೋಕಲ್ ನೋಡ್ಕೊಂಡು, ಆತಳ ವಿತಳ ಸುತಳ ತಲಾತಳ ರಸಾತಳ ಮಹಾತಳ ಪಾತಾಳ. ಪಾತಾಳ ಅಂದರೆ ಈಗಿನ ಅಮೆರಿಕ. ಓಕೆ. ಅಲ್ಲಿತ್ತು. ಹೋಗೋಗ ಆಂಜನೇಯ ಹೇಳ್ದ,
ಏನು ಸ್ವಾಮಿ ನೀವು, ನಿಮ್ಗೆ ಕಳ್ಕೊಳ್ಳೋ ಅಭ್ಯಾಸ, ನಮಗೆ ಹುಡುಕೊಳ್ಳೋ ಅಭ್ಯಾಸ. ಹ್ಮ್ ಸೀತೆಯನ್ನು ಮೂಗುನತ್ತು ಕಳ್ಕೊಂಡಿದ್ಲು ಕಾವೇರಿ ನದಿಯಲ್ಲಿ, ಹ್ಮ್ ಎತ್ಕೊಟ್ಟೆ, ಹ್ಮ್ ಮುತ್ತು ಎತ್ಕೊಟ್ಟಿದ್ದಕ್ಕಾಗಿ ಮುತ್ತೋತ್ತರಾಯ ಅಂತ ಒಂದು ನನ್ನ ಟೆಂಪಲ್ ಮಾಡಿದ್ದಾರೆ, ಹ್ಮ್ ಆಂಜನೇಯ ಟೆಂಪಲ್ ಇದೆಯಲ್ಲ, ಹ್ಮ್ ಹಾಗೆ ಹುಡ್ಕೊಂಡು ಹೋದ. ಅದು ಕ್ಯಾಲಿಫೋರ್ನಿಯಾದಲ್ಲಿ ಬಿದ್ದಿತ್ತು ಒಂದು ಬಂಡೆ ಮೇಲೆ. ಹ್ಮ್ ಎತ್ಕೊಂಡು ಬರೋಷ್ಟೊತ್ತಿಗೆ ರಾಮ ಹೊರಟೋಗಿದ್ದ. ಹ್ಮ್ ನೋಡಿ ಪ್ಲ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ. ಹ್ಮ್ ಹ್ಮ್ ಇದರಿಂದ ತಾನೇ ಆಗಿದ್ದು, ಈ ಉಂಗರದಿಂದ ತಾನೇ ಆಗಿದ್ದು ಇಷ್ಟೆಲ್ಲ ರಾಮಾಯಣ ಹ್ಮ್ ಅಂತೇಳ್ಬಿಟ್ಟು. ರಾಮನಿಂದ ಉಂಗುರ ಏನಕ್ಕೆ ಬೇಕು, ಹ್ಮ್ ಅವನು ಹಾಕ್ಕೋಬೋದಾಗಿತ್ತಲ್ಲ, ಸ್ವಾರ್ಥಿ ಆಗಿದ್ದಾರೆ. ಮತ್ತೆ ಕ್ಯಾಲಿಫೋರ್ನಿಯಾಗೆ ಹೋಗ್ಬಿಟ್ಟು ಬಂಡೆ ಮೇಲೆ ಬಿಟ್ಟು ಒಂದು ಕಲ್ಲು ತಗೊಂಡು ಚೆನ್ನಾಗಿ ಅದನ್ನು ಪುಡಿ 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 ಮಾಡಿ ಹ್ಮ್ ಅಲ್ಲಿ ಎರಚಿ ಬರ್ತಾನೆ ಮಣ್ಣಲ್ಲಿ. ಹ್ಮ್ ಈ ಮೆಗನೈಸ್ಡ್ ಗೋಲ್ಡ್ ಅಂತ ಒಂದು ಮೂವಿ ಬಂದಿತ್ತು, ನೋಡಿದ್ರಾ? ಕೇಳಿರ್ತೀರಿ. ಹ್ಮ್ ಹಾಗಾಗಿ ಕ್ಯಾಲಿಫೋರ್ನಿಯಾ ವಾಸ್ ನೋನ್ ಆ್ಯಸ್ ಲ್ಯಾಂಡ್ ಆಫ್ ಗೋಲ್ಡ್. ಅದನ್ನು ನೋಡಿಕೊಂಡು ಹೋದವರು ಬ್ರಿಟಿಷರು. ಹ್ಮ್ 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 ಅಂದರೆ ಅದು ಬಂಗಾರ ಆಗಿದ್ದೆಗೆ ಹನುಮಂತನಿಂದ. ರಾಮನ ಉಂಗರದ ಸ್ಪರ್ಶ ಆಂಜನೇಯ ಅಲ್ಲಿ ಎರಚಿ ಬಂದಿದ್ದರಿಂದ ಆ ಇಡೀ ಮಣ್ಣೇ ಚಿನ್ನದ ಒಂದು ನಾಡಾಯ್ತು. ನಾವ್ ಅನ್ಕೊಂಡಿರ್ತೀವಿ ರಾಮಾಯಣ ಅಂದ್ರೆ ಬರೀ ಭಾರತದಲ್ಲಿ ನಡೆದಿದೆ, ಈ ಸುತ್ತಮುತ್ತದಲ್ಲಿ ಎಲ್ಲ ಆಗಿದೆ ಅಂತ. ಏಷ್ಯಾದಲ್ಲಿದೆ. ಹೌದು. ಬಾಲಿ ವಾಸ್ ದ ಕ್ಯಾಪಿಟಲ್ ಆಫ್ ವಾಲಿ. ಹ್ಮ್ ಇವತ್ತು ಕೂಡ ಇಂಡೋನೇಷ್ಯಾದವರು ರಾಮನ್ ಪೂಜಿಸುವಷ್ಟು ಮುಸ್ಲಿಮ್ಸ್, ನಾ ಹೇಳ್ತಾ ಇರೋದು ಮುಸ್ಲಿಂ ಕಂಟ್ರಿ ಇದು, ಹ್ಮ್ ಹ್ಮ್ ನಾವು ಪೂಜಿಸೋದಿಲ್ಲ. ಹ್ಮ್ ಹ್ಮ್ ಆ ಇಂಡೋನೇಷ್ಯಾದ ಅಧ್ಯಕ್ಷ ಬಂದು ಮೋದಿ ಭೇಟಿಗಾಗಿ ಅವನು ಹೇಳಿದ, ನಾನು DNA ಟೆಸ್ಟ್ ಮಾಡಿಸಿ ಇಲ್ಲಿ, ಇದನ್ನು ನಾನು ಹೇಳ್ದಂಗೆ ಯೂಟ್ಯೂಬಲ್ಲಿ ಇದೆ, ತೆಗೆಸಿ, ಹ್ಮ್ ಅದು ನಿಮಗೆ ಮ್ಯಾಚ್ ಆಗತ್ತೆ, ಬೇರೆ ಯಾರಿಗೂ ಮ್ಯಾಚ್ ಆಗೋದಿಲ್ಲ ಅಂತ. ಹ್ಮ್ ಅಂದರೆ ನೀವು ನಾವು ಒಂದೇ, ಅಂದರೆ ನಮ್ಮ ಸಾಮ್ರಾಜ್ಯ ಎಲ್ಲಿವರೆಗೂ ಇತ್ತು ಅಂತ ಆಯ್ತಲ್ಲ, DNA ಪ್ರೂಫ್. ಹೌದು. ಹ್ಞೂ ಸೊ ಇಡೀ ಭೂಮಂಡಲನೇ ಸನಾತನ ಧರ್ಮಕ್ಕೆ ಸಾಕ್ಷಿ. ಹಾಂ, ಅವಾಗ ಇದ್ದಿದ್ದು ಇದು ಒಂದೇನೆ. ಹೌದು. ಈ ಸನಾತನ ಧರ್ಮದಲ್ಲೇ ಬೇಕಷ್ಟು ಬ್ರಾಂಚಸ್ ಹುಟ್ಕೊಳ್ತ ಅಷ್ಟೇ, ತಪ್ಪೇನಿಲ್ಲ. ಆದರೆ ಮರ ನಮ್ಮದೇ ತಾನೆ. ಹನುಮಂತನ ಭಕ್ತರಿಗೆ ಶನಿ ಕಾಟ ಕೊಡೋದಿಲ್ಲ ಅಂತ ಒಂದು ವರ ಕೊಡ್ತಾರೆ ಅಂತ ಹೇಳ್ತಾರೆ. ಹೇಗೆ ಇದು ಅಂತ? ಅದು ಎರಡು ಕಾರಣಕ್ಕಾಗಿ. ಹ್ಮ್ ಒಂದು, ನವಗ್ರಹಗಳ ಬಂಧನ ಮಾಡಿದ್ದ ರಾವಣ ಎಲ್ಲ ಗ್ರಹಗಳನ್ನು ಬಂಧಿಸಿ ಕೆಳಮುಖಿಯಾಗಿ ಮೆಟ್ಲುಗಳ ಮೇಲೆ ಮಲಗಿಸಿ ಅವ್ರ ಮೇಲೆ ಬೆನ್ನ ಮೇಲೆ ನಡ್ಕೊಂಡು ಇಳಿತಾ ಇದ್ದ ರಾವಣ. ನೋಡಿ ಹ್ಮ್ ಎಷ್ಟು ಶಕ್ತಿವಂತ ರಾವಣ ಅಂತ. ನವಗ್ರಹಗಳ ಬಂಧನ ಮಾಡಿದ್ದ, ಅದರಲ್ಲಿ ಶನಿನೊಬ್ಬ. ಎಲ್ಲ ಗ್ರಹಗಳು ರಾವಣನ ಭಯಕ್ಕೆ ಎದುರ್ಕೊಂಡು ಸುಮ್ಮನಿದ್ರೆ, ಈ ಶನಿ ಮಾತ್ರ ಹೆಂಗಾದ್ರೂ ಮಾಡಿ ಅವನ ಮುಖ ನೋಡಿಬಿಟ್ರೆ ಅವನ ರಾಶಿಗೆ ಹೋಗ್ಬಿಡ್ಬೋದು. ಮುಖ ದರ್ಶನ ಆದರೆ ಸಾಕು, ಹ್ಮ್ ಯಾರ ಮುಖ ನೋಡಿದ್ನು ಅಂತೀವಲ್ಲ, ಹ್ಮ್ ಅದು ಪ್ರಯತ್ನ ಪಡ್ತಾ ಇತ್ತು ತಿರ್ಗ್ಸೋಕ್ಕೆ. ಆವಾಗ ಸಿಟ್ಟು ಬಂತು ರಾವಣನಿಗೆ. ತಮ್ಮ ಇವನಿದ್ನಲ್ಲ, ಯಾರವನು, ಕುಂಭಕರ್ಣ, ಕುಂಭಕರ್ಣ. ಅವನು ಕರೆದು ಹೇಳ್ದೆ, ಎಲ್ಲ ಸುಮ್ಮನಿವೆ, ಇದೊಂದು ತರಳೆ ಮಾಡ್ತಾಯಿತ್ತು, ತೊಗೊಂಡೋಗ್ಬಿಟ್ಟು ಯಾವುದೋ ಒಂದು ಆಳ ಗುಹೆಯಲ್ಲಿ ಇಟ್ಬಿಟ್ಟು ಹೆಬ್ಬಂಡೆ ಮುಚ್ಚಿಬಿಟ್ಟು ಬಂದ್ಬಿಡು. ಇವನು ಕೃಷದೇಹಿ, ಅಂದರೆ ಫಿಸಿಕಲಿ ತುಂಬ ವೀಕ್, ಅದು ಮೆಂಟಲಿ ವೆರಿ ಫಿರೋಷಿಯಸ್. ಕೆಲವರು ಹಾಗೇನೆ, ವೀರಪ್ಪನ ನೋಡೋಕೆ ಹಿಂಗಿದ್ದ, ಆದರೆ ಕ್ರೌರ್ಯ ಹಾಗೆ. ಸೊ ಅವಾಗ ಕುಂಭಕರ್ಣ ತಂದುಬಿಟ್ಟು ಈ ಕಿಷ್ಕಿಂದೆ ಭಾಗದಲ್ಲಿ ಒಂದು ಗುಹೆಯಲ್ಲಿ ಒಳಗಡೆ ಇಟ್ಬಿಟ್ಟು, ಅವಾಗ ರಾಕ್ಷಸರು ಈ ಕಡೆಲ್ಲ ಬರ್ತಾಯಿದ್ರು, ಮಾರೀಚ ಇವರೆಲ್ಲ ಬಂದಿದ್ರು ಅಲ್ಲಿ ಈ ಕಡೆ ಎಲ್ಲ. ಸೊ ಹೋಗ್ತಾನೆ ಇವನು, ಅದು ಬಂಡೆ ಎತ್ತಳ್ಕೊಂಡು ಈಚೆ ಬರೋಕ್ಕಾಗಲ್ಲ, ಅಯ್ಯೋ ಅಮ್ಮ ಅಂತ ನಾನು ಹೇಳ್ತಾ ಇದ್ದೆ. ಆಂಜನೇಯ ಅಲ್ಲಿ ಸುತ್ತಾಡುವಾಗ, ವಾಕ್ ಮಾಡುವಾಗ ನೋಡ್ತಾನೆ, ಯಾರದೋ ಒಳಗಡೆ. ನೀನು ಅಂದರೆ ನನ್ನ ಹೆಸರು ಶನಿ, ದಯವಿಟ್ಟು ಬಂಡೆ ತೆಗೀರಿ. ಬಂಡೆ ಆಂಜನೇಯನ್ಗೆ ಯಾವ ಲೆಕ್ಕ, ಪಕ್ಕಕ್ಕೆ ಇಡ್ತಾನೆ, ಈಚೆ ಬರ್ತಾನೆ. ನೀವು ಯಾರೇ ಆಗಿರಲಿ, ನೀವು ಸ್ವಲ್ಪ ದೂರ ಹೋಗಿ, ನಾನು ಹೋಗ್ತಾನೆ ಅಂತ. ಯಾಕೆ, ನಾನು ಮುಖದರ್ಶನ ಆದರೆ ಒಳ್ಳೇದಲ್ಲ. ಏನಾಗತ್ತೆ, ನೀನು ರಾಜ ಆಗಿದ್ದರೆ ರಾಜ ಕಳ್ಕೊಳ್ತೀಯ, ಒಂದು ವೇಳೆ ಮದುವೆ ಆಗಿದ್ದರೆ ನೀನು ಹೆಂಡತಿ ಕೈ ಕೊಟ್ಟು ಓಡೋಗ್ತಾಳೆ, ನೀನು ಧನಿಕ ಆಗಿದ್ದರೆ, ವ್ಯಾಪಾರಿ ಆಗಿದ್ದರೆ ವ್ಯಾಪಾರದ ನಷ್ಟ ಆಗತ್ತೆ. ಅದು ನನ್ನ ಪ್ರಭಾವ, ಶನಿ ಪ್ರಭಾವ. ಏನು ಭಯಪಡಬೇಡ, ನಾನು ವರ್ತಕನೂ ಅಲ್ಲ, ರಾಜನೂ ಅಲ್ಲ, ಮದುವೆನೂ ಆಗಿಲ್ಲ, ನನಗೇನು ನೀನು ದರ್ಶನ ಮಾಡಿದ್ರೆ ಕಳ್ಕೊಳ್ಳೋದು ಏನೂ ಇಲ್ಲ, ಬಾ. ಈ ಮಾತು ಅವನಲ್ಲ ಡಿಕ್ಷನರಿಯಲ್ಲಿ ಇರಲಿಲ್ಲ, ಯಾರು ಹೇಳೇ ಇರಲಿಲ್ಲ. ಶಿವ ಕೂಡ ಕೈಲಾಸದಲ್ಲಿ ಬಚ್ಚಿಟ್ಕೊಂಡಿದ್ದ ಶನಿ ದರ್ಶನಕ್ಕೆ. ಸೊ ಇವನ್ ದರ್ಶನ ಆದಮೇಲೆ ಅವರ ಅಪ್ಪನಿಗೆ, ಸೂರ್ಯನಿಗೆ ರಾಹು ಕಾಟ ಬಂದಿದ್ದು, ಅದು ಶನಿ ಪ್ರಭಾವ. ಆವಾಗ ಬಂದು ತಪ್ಪಿಕೊಂಡು, ಭಾಳ ಉಪಕಾರ ಆಯಿತು, ನಾನೊಂದು ಮಾತು ಕೊಡ್ತೀನಿ, ನಿನ್ನ ಯಾರು ಸ್ಮರಣೆ ಮಾಡ್ತಾರೋ ಕಲಿಯುಗದಲ್ಲಿ ಅವ್ರ ರಾಶಿ ನಾನು ಹೋಗೋದಿಲ್ಲ, ಇಟ್ಸ್ ಮೈ ಪ್ರಾಮಿಸ್ ಅಂತ. ಅದು ಒಂದು ಕಾರಣಕ್ಕಾಗಿ. ಎರಡನೇದು, ವರಸೆಯಲ್ಲಿ ಶನಿ ಇವನಿಗೆ ಭಾವಮೈದ ಆಗಬೇಕು. ಅವ್ರ ಅಕ್ಕನ ತಾನೇ ಮದುವೆ ಆಗಿದ್ದು. ಅಲ್ಲಿ ಕೂಡ ದೇವಲೋಕದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾರೆ, ಯಮ ಮತ್ತು ಶನಿ ಇಬ್ಬರು ಈ ಕಲ್ಪನೆ ಮಾಡ್ಕೋಬೋದು, ಇವನು ಹಿಂಗೆ, ಇವನು ಹೀಗೆ. ಯಾರು ನಮ್ಮ ಭಾವನನ್ನು ಪೂಜೆ ಮಾಡ್ತಾರೋ ಅವ್ರ ತಂಟೆಗೆ ನಾನು ಅಕಾಲ ಮೃತ್ಯುವಾಗಿ ಕೆಲಸ ಮಾಡೋದಿಲ್ಲ ಅಂತ ಯಮ ಹೇಳ್ತಾನೆ, ನಾನು ಅವ್ರ ರಾಶಿಗೆ ಹೋಗೋದಿಲ್ಲ ಅಂತ ಇವನು ಹೇಳ್ತಾನೆ. ಹಾಗಾಗಿ ಸಾಮಾನ್ಯವಾಗಿ ಶನಿವಾರ ಮತ್ತು ಮಂಗಳವಾರ
ಆಂಜನೇಯನನ್ನು ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಆಂಜನೇಯನ ಪೂಜೆ ಮಾಡುವಾಗ ವಿಳ್ಳೆದೆಲೆ ಹಾರ ಮತ್ತೆ ವಡೆ ಹಾರವನ್ನ ಪ್ರಮುಖವಾಗಿ ಸಮರ್ಪಣೆ ಮಾಡ್ತಾರೆ. ಇದಕ್ಕೂ ಏನಾದ್ರೂ ಈ ತರದ್ದು ಕಥೆ ಇದೆಯಾ? ವೀಳ್ಯದೆಲೆ ಅದು ಆಪ್ಟ್ ಆಗಿದೆ, ತುಳಸಿ ಮಾಲೆ ಆಪ್ಟ್ ಆಗಿದೆ. ಈ ವಡೆ ಕಜ್ಜಾಯ ಇವೆಲ್ಲನೂ ಆಮೇಲೆ ಬಂದಿದ್ದು, ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಪಜೀತಿ ಅದು. ಯಾಕೆಂದರೆ ಆಂಜನೇಯ ಪ್ಯೂರ್ಲಿ ಫಲಾಹಾರಿ, ಈವನ್ ಸಸ್ಯಾಹಾರಿ ಅಲ್ಲ. ದಿವ್ಯಾ ಫಲಭಕ್ಷಣ ದೀನ ಸಂರಕ್ಷಣ ಕದನಾಪೇಕ್ಷಣ ಕಲುಷ ಸಂಹರಣ ಅಂತವನು ಹನುಮಂತರಾಯ. ದಿವ್ಯ ಫಲ ಅಂತಂದರೆ ಬಾಳೆಹಣ್ಣು. ಅದು ಬಿಟ್ಟರೆ ಇನ್ನೇನು ತಿನ್ನಲ್ಲ, ಮರದಲ್ಲಿರ್ತಕ್ಕಂಥ ಫಲಗಳನ್ನು ತಿನ್ನೋದು. ಆ ಸುಂದರಕಾಂಡದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ತೋಟಕ್ಕೆ, ಫಲದ ತೋಟಕ್ಕೆ ಬಿಟ್ಬಿಡ್ತಾರೆ ಒಂದು ತಿಂಗಳು. ಹಾಗೆ ವಡೆ ಕಜ್ಜಾಯ ಫ್ರೈಡು ಕುಕ್ಕುಡು ಮಸಾಲೆ ಇರೋದು ಆಂಜನೇಯ ತಿಂದೇ ಇಲ್ಲ ಲೈಫಲ್ಲಿ. ಅದೆಲ್ಲ ರಾಮಾಯಣದಲ್ಲಿ ಪರೀಕ್ಷೆಗಳಾಗ್ಬಿಟ್ಟಿದೆ. ಇವನೇನು ತಿಂತಾನೆ, ಇವನ ಕಾರ್ಯನಿಷ್ಠೆ ಏನು ಅಂತ ಕ್ಷಣ ಕ್ಷಣಕ್ಕೂ ಆ ತ್ರಿಮೂರ್ತಿಗಳು ಆಂಜನೇಯನ ಮೇಲೆ ಪರೀಕ್ಷೆಗಳು ನಡೆದಷ್ಟು ಯಾವಾಗಲೂ ಆಸಿಡ್ ಟೆಸ್ಟು ಬಂಗಾರಕ್ಕೆ ಆಗೋದು. ಇವನ ಅಪರಂಜಿ ಅಷ್ಟು ಟೆಸ್ಟ್ಗಳಾಗ್ಬಿಟ್ಟಿದೆ. ಆ ಪ್ರಸಂಗ ಹೇಳ್ಬೇಕಾದ್ರೆ 10 ಪಾಡ್ಕಾಸ್ಟ್ ಮಾಡಿದ್ರು ಸಾಕಾಗೋದಿಲ್ಲ. ಸೊ ಹಾಗಾಗಿ ವೀಳ್ಯದೆಲೆ ಯಾಕೆ ಇರ್ತಾರೆ ಅಂತಂದರೆ, ನಾನು ಅಶೋಕ ವಾಟಿಕಕ್ಕೆ ಹೋಗಿದ್ದೆ. ಅದನ್ನು ಇವಾಗ ನಿವೆರೆಲಿ ಅಂತಾರೆ. 5 ವರ್ಷ ಹೋಗ್ಬಿಟ್ಟು ಹನುಮಾನ್ ಚಾಲೀಸ ಅಲ್ಲಿ ಹೇಳ್ಕೊಟ್ಟು ಬಂದಿದ್ದೆ ನಾನು ಶ್ರೀಲಂಕಾದಲ್ಲಿ. ಅಂದರೆ ಎಲ್ಲಿ ಸೀತಮ್ಮನ್ನ ಇಟ್ಟಿದ್ರೋ ಅದರ ಹೆಸರು ಅಶೋಕ ವಾಟಿಕ, ಈಗ ನಿವೆರೆಲಿ ಅದು. ಅಲ್ಲೊಂದು ಅಶೋಕ ವೃಕ್ಷ ಇತ್ತು. ಆಂಜನೇಯ ಈ ಮಾಯಾವಿ ರಾಕ್ಷಸರು, ಮಾಯಾವಿ ಅಲ್ಲ ರಾಕ್ಷಸರು, ಅವ್ರ ದೃಷ್ಟಿಗೆ ಬೀಳಬಾರ್ದು ಅಂತ ಆ ಮರದಲ್ಲಿ ಬಚ್ಚಿಟ್ಕೊಂಡ. ಆ ಮರಕ್ಕೆ ಒಂದು ವೀಳ್ಯದೆಲೆ ಬಳ್ಳಿ ಹಬ್ಬಿ ಎಷ್ಟು ತಿಕ್ಕಾಗಿತ್ತು ಅಂತಂದರೆ ಒಳಗಡೆ ಇದ್ದ ಆಂಜನೇಯನ ಇವ್ರು ನೋಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ವೀಳ್ಯದೆಲೆನ ಅದು ಅರ್ಥಪೂರ್ಣವಾಗಿದೆ, ಬಾಕಿದೆಲ್ಲ ರಾಂಗ್. ಹನುಮಂತನನ್ನ ಕಪಿ ಕಪೀಶ ಅಂತೆಲ್ಲಾನು ಈ ತರ ಅಡ್ರೆಸ್ ಮಾಡ್ತಾರೆ. ಕಪಿ ಅಂತಂದ್ರೆ ಕೋತಿ. ಕಪಿಗೆ ಒಂದು ಶಾಪ ಇದೆ, ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ ಅದಕ್ಕೆ. ಸಂಜೆ 6ಕ್ಕೆ ಹೋಯ್ತು ಅದ್ರ ಮರಕ್ಕೆ, ಬೆಳಗ್ಗೆ 6ಕ್ಕೆ ಅದು ಇಳಿಯೋದು, ರಾತ್ರಿ ಸಂಚಾರ ಇಲ್ಲ. ಒಂದೊಮ್ಮೆ ಆಂಜನೇಯ ಕಪಿಯಾಗಿದ್ರೆ ಅವನ ಕಣ್ಣು ಕಾಣ್ತಾ ಇರಲಿಲ್ಲ. ಹೌದು. ಆದರೆ ಅವನು ಸೀತಾನ್ವೇಷಣ ಮಾಡಿದ್ದು ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ಅರಮನೆ ಒಳಗಡೆ ಹೋಗ್ಬಿಟ್ಟು ಅನ್ವೇಷಣೆ ಮಾಡ್ತಾನೆ. ಅಂದ್ರೆ ಕಣ್ಣು ಕಾಣ್ತಾ ಇತ್ತು ಅಂತ. ಕಣ್ಣು ಕಾಣಲಿಲ್ಲ ಅಂದ್ರೆ ಕಲಿಯೋಕ್ಕೂ ಆಗೋದಿಲ್ಲ. ನೀವು ರಾತ್ರಿ ಯುದ್ಧದಲ್ಲಿ ನೀವು ಯು ಆರ್ ಯೂಸ್ಲೆಸ್. ರಾತ್ರಿ ಯುದ್ಧದಲ್ಲಿ ಅವನು ಕೆಲಸ ಮಾಡ್ತಿದ್ದ. ಈಗ ಅವನನ್ನ ಕಪಿ ಕಪೀಶ ಅಂತ ಅಡ್ರೆಸ್ ಮಾಡ್ತಾರೆ. ಕಪೀಶ್. ಕಪಿಗೂ ವಾನರನಿಗೂ ಇರುವಂತ ವ್ಯತ್ಯಾಸ ಏನು? ಆಗಿನ ಕಾಲದಲ್ಲಿ ಅವತಾರ್ ಮೂವಿ ನೋಡಿದ್ರೆ ನೀವು, ಹಾಗೆ ಮನುಷ್ಯ ಮತ್ತು ಬಾಲ ಇರ್ತಕ್ಕಂಥ ಒಂದು ಟ್ರೈಬಲ್ ಜನಾಂಗ ಅವರು. ಒಂದು ಟ್ರೈಬಲ್ ಬಾಲ ಇರ್ತಾ ಇತ್ತು. ಬಾಲ ಸಂಕೇತ, ಬಾಲದಲ್ಲಿ ಬಲವಿದ್ದವನೇ ವಾಲಿ ಅಂತ. ಕಪಿಗಳಿಗೆ ಎಲ್ಲ ಬಲ ಬಾಲದಲ್ಲಿರ್ತದೆ. ಅದರ ಪ್ರದರ್ಶನ ನೀವು ರಾಮಾಯಣದ ಮೂವೀಸೆಲ್ಲ ನೋಡಿದ್ದೀರಿ. ರಾವಣ ಅವನಿಗೆ ಚೇರ್ ಕೊಡಲಿಲ್ಲ, ಅಂಬಾಸಿಡರ್ಗೆ ಏನು ಮಾಡ್ದ? ಬಾಲದಲ್ಲಿ ಮಾಡ್ಕೊಂಡ. ಹಾಗೆ ಬಾಲ ಅಂತಂದ್ರೆ ಇದು ಕುಂಡಲಿನಿ ಸಂಕೇತ, ಕುಂಡಲಿನಿ ಶಕ್ತಿಯ ಸಂಕೇತ. ಇಡೀ ದೇವದೇವತೆಗಳಲ್ಲಿ ಕುಂಡಲಿನಿ ಶಕ್ತಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಸಂಪೂರ್ಣವಾಗಿ ಔಟ್ ಜಾಗೃತಿಯಾಗಿದ್ದು ಒಬ್ಬ ಆಂಜನೇಯನ್ ಮಾತ್ರ. ಅದರ ದ್ಯೋತಕವಾಗಿ ಆಂಜನೇಯನ ಬಾಲ ಗಮನಿಸಿ, ಅದು ಈ ಶೇಪಲ್ಲಿ, ಎಸ್ ಶೇಪಲ್ಲಿ, ತಲೆಯಿಂದ ಅರ್ಧಡಿ ಮೇಲೆ ಇರ್ತದೆ ಕೂತಿದ್ರೆ, ಊರ್ಧ್ವಮುಖಿಯಾಗಿರ್ತದೆ. ಇದು ಜಾಗೃತಿ ಸಂಕೇತ. ಎಲ್ಲ ಪ್ರಾಣಿಗಳು ತಗೊಳ್ಳಿ, ಅದು ಭೂಮುಖಿಯಾಗಿರ್ತದೆ. ಕುದುರೆ, ಕತ್ತೆ, ಎಮ್ಮೆ, ಹಸು, ಕರೆಕ್ಟ್ ಅಲ್ವಾ? ಇದು ಜಾಗೃತಿಯ ಸಂಕೇತ ಬಾಲ ಮತ್ತು ಬ್ಯಾಲೆನ್ಸ್ ಸಂಕೇತ. ಹಾಗಾಗಿ ಆಂಜನೇಯ ಕಪಿಯಾಗಿದ್ದರೆ, ಕೋತಿಯಾಗಿದ್ದರೆ ಹೆಣ್ಣು ಕೊಡ್ತಿರ್ಲಿಲ್ಲ. ಕೋತಿಯಾಗಿದ್ದರೆ ಯಾರು ಕಲ್ಸಕ್ಕಾಗೋದಿಲ್ಲ. ಹೌದು. ಬರೀ ಕೋತಿಯಾಗಿದ್ದರೆ ಯುದ್ಧ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವನಿಗೆ ಗುಡಿ ಕಟ್ಟಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತೀವಿ ಅಂತಂದರೆ, ಅವನು ಹುಟ್ಟಿದ್ದು ಕಪಿಕುಲದಲ್ಲಿ, ಆಗಿದ್ದು ಬ್ರಹ್ಮಜ್ಞಾನಿ. ಈಗ ಕಲಿಯುಗ ಬ್ರಹ್ಮ ಅವನು, ಭವಿಷ್ಯ ಬ್ರಹ್ಮ ಅಂತ ಪರಾಶರರು ತಮ್ಮ ಸಂಹಿತೆಯಲ್ಲಿ ಬರೆದಿದ್ದಾರೆ. ಹನುಮಂತನ ಬಾಲದಲ್ಲಿ ಗಂಟೆ ಕಟ್ಟಿರುತ್ತಲ್ಲ, ಇದ್ಯಾಕೆ ಗುರುಜಿ? ಬಹಳ ಒಳ್ಳೆ ಪ್ರಶ್ನೆ. ಇದುವರೆಗೆ ಯಾರು ಕೇಳಲೇ ಇಲ್ಲ. ಇದೇನಾಗತ್ತೆ ಅಂತಂದರೆ, ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಹೆಣ್ಮಕ್ಳಿಗೆ ಯಾಕೆ ಕಾಲಿಗೆ ಗೆಜ್ಜೆ ಹಾಕ್ತಾರೆ ಅಂದರೆ ನಾವು ಏನೋ ಒಂದು ಕೋಣೆಯಲ್ಲಿ ನಮ್ಮ ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದಾಗ
ಆ ಗೆಜ್ಜೆ ಶಬ್ದ ಕೇಳಿ ನಾವು ಅಲರ್ಟ್ ಆಗಿ ನಾವು ಒಂದು ಸಭ್ಯ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಒಂದು. ಈ ಗಂಟೆ ಕಟ್ಟಿದ್ದು ಯಾಕೆ ಅಂತಂದರೆ, ಈ ಮಹಾಭಾರತ ಯುದ್ಧ ಎಲ್ಲ ನಡೆದ ಮೇಲೆ ಅದು ರಣರಂಗಾಗಿ ಎಲ್ಲಿ ನೋಡಿದ್ರೂ ಹೆಣಗಳ ರಾಶಿ ಇರ್ತದೆ. ಆವಾಗ ಪಾಪಕ್ಕೆ ಪ್ರಾಶ್ಚಿತ್ವಾಗಿ ಒಂದು ಯಾಗ ಮಾಡಬೇಕಾಗ್ತದೆ. ಆ ಯಾಗ ಮಂಟಪ ರಚನೆ ಮಾಡಬೇಕಾದ್ರೆ ಪರಿಶುದ್ಧವಾದ ಸ್ಥಳನೇ ಇರಲಿಲ್ಲ ಅಲ್ಲಿ. ಅಷ್ಟು ಹೆಣಗಳು, ಎಲ್ಲಿ ನೋಡಿದ್ರು ಹೆಣಗಳೇ, ರಕ್ತ. ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ತನ್ನ ಸಂದಿಗ್ಧತೆಯನ್ನು ಯುಧಿಷ್ಠರ ಕೃಷ್ಣ ಹತ್ರ ಹೇಳ್ಕೊಂಡಾಗ, ಸ್ವರ್ಗದಲ್ಲಿ ಒಂದು ಮಿಷನ್ ಇದೆ, ಅದರ ಹೆಸರು ಪುರುಷಾಮೃಗ. ಹೌದು, ಕ್ಷಣಾರ್ಧದಲ್ಲಿ ಇಷ್ಟು ಹೆಣಗಳನ್ನು ಬಡಿದು ಬಾಯಿಗೆ ಹಾಕೊಂಡ್ಬಿಡ್ತದೆ. ಒಂಥರ ಕ್ಲೀನಿಂಗ್ ಮಿಷಿನ್ ಇದ್ದಂಗೆ, ಸಕ್ಕಿಂಗ್ ಮಿಷಿನ್ ಇದ್ದಂಗೆ. ಅದಂತಂದ್ರೆ ನಾವು ಸುಲಭ ಆಗ್ತದೆ. ತರೋರು ಯಾರು? ನಾನು SMS ಕಳಿಸಿ ನಮ್ಮ ಅಪ್ಪನಿಗೆ ಅಂತ ಇವನು ಹೇಳ್ತಾನೆ ಅರ್ಜುನ. ಭೀಮ ನೀನು ಹೋಗಿ ತಗೊಂಬ ಅಂತ ಕಳಿಸ್ತಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಗಂಧಮಾದನ ಪರ್ವತದ ಮೂಲಕನೇ ಹೋಗ್ಬೇಕು ಸ್ವರ್ಗಕ್ಕೆ. ಇವನು ಪಾಂಡವರು ಸ್ವರ್ಗಾರೋಹಣ ಮಾಡಿದ್ದು ಕೂಡ ಗಂಧಮಾದನ ಪರ್ವತ. ಅಲ್ಲೇ ಮಾರ್ಗ ಮಧ್ಯದಲ್ಲಿ ಯಾಕೆ ಸತ್ರು ಅಂತಂದ್ರೆ, ಆ ಹೈಟಲ್ಲಿ ಆಕ್ಸಿಜನ್ ಕಮ್ಮಿ, ಹಾಗಾಗಿ ಆಕ್ಸಿಜನ್ ಸಾಕಾಗದೆ ಸತ್ತಿದ್ದು. ಆವಾಗ ಆಂಜನೇಯ ಅಲ್ಲೇ ಧ್ಯಾನದಲ್ಲಿದ್ದ. ಗೊತ್ತಾಯಿತು ಭೀಮ ಸುಮ್ಮನೆ ಹೋಗೋದಿಲ್ಲ, ಹುಂಕಾರ ಮಾಡ್ಕೊಂಡು ಹೋಗ್ತಿರ್ತಾನೆ. ಎಚ್ಚರ ಆಗ್ತಾನೆ ಆಂಜನೇಯ. ಏನೋ ತಮ್ಮ ಎಲ್ಲಿ ಹೊರಟೆ? ಹೆಂಗೆ ಅಣ್ಣ ನಾನು ಕಳಿಸಿದ್ದಾರೆ. ಲೇ, ಆ ಮೃಗದ ವಿಷಯ ನಿಂಗೆ ಗೊತ್ತಿದೆ? ಏನೋ ಗೊತ್ತಿಲ್ಲ, ನೀವು ಕರ್ಕೊಂಬ ಅಂತ ಹೇಳಿದರೆ ಇಂದ್ರ ಒಪ್ಪಿದ, ನಾನು ಕರ್ಕೊಂಬರ್ತೀನಿ. ಅಯ್ಯೋ, ಅದಕ್ಕೆ ಭಯಂಕರ ಹಸಿವು. ಸ್ವಲ್ಪ ಹೊತ್ತು ಒಂದೊಂದ್ಸರಿ ಏನಾದ್ರು ತಿಂತಾನೆ ಇರಬೇಕು, ಅದಕ್ಕೆ ಹೊಟ್ಟೆ ಬೇಕಾ ಪ್ರಾಣಿ ಅದು. ಏನು ಮಾಡ್ಬೇಕು ನಾನು ಅಂತ, ಒಂದು ಕೆಲಸ ಮಾಡು, ಈ ಬಾಲದ ಕುಚ್ಚ ಇರ್ತದಲ್ಲ ಕೊನೆಯದು, ಒಂದಷ್ಟು ರೋಮ ಕಿತ್ತು ಕೈಯಲ್ಲಿರ್ತಾನೆ. ಆ ಪುರುಷಾಮೃಗ ಮಹಾನ್ ಶಿವಭಕ್ತಿ. ಅದು ನೋಡೋದಕ್ಕೆ ಹೆಸರು ಪುರುಷಾಮೃಗ, ಅದು ಸ್ತ್ರೀ. ಓಕೆ, ಅದು ಎಲ್ಲೆಲ್ಲಿ ನೀನು ಬರೋವಾಗ ಬರ್ತದೆ, ನಿನ್ನ ಜೊತೆ ಬರ್ತದೆ. ಆದರೆ ಗಳಿಗೆಗೊಂದು ಸಾರಿ ನಂಗೆ ಹಸಿವು ಅಂತದ್ದು, ಏನು ಮಾಡ್ತೀನಿ ನೀನು? ಏನು ಸಿಗಲಿಲ್ಲ ಅಂತ ನಿನ್ನೆ ನಂಗೆ ಆಗ್ತದೆ. ಅದಕ್ಕೆ ನೀನು ಬೇರೆ ಏನು ಗೊತ್ತಿಲ್ಲ ಅದು. ಸೊ ಈ ಒಂದು ರೋಮ ಅಲ್ಲಿ ಹಾಕು. ಎಲ್ಲಿ ರೋಮ ಬೀಳ್ತದೆ ಅಲ್ಲೊಂದು ಶಿವಲಿಂಗ ಹುಟ್ಟುತ್ತದೆ. ನಾನು ರೋಮ ಸ್ಪರ್ಶ, ನಾನು ಯಾರು? ನಾನು ರುದ್ರ ಅಲ್ವಾ? ಸ್ಪರ್ಶದಲ್ಲಿ ಲಿಂಗ ಬೀಳ್ತದೆ. ಅದು ಭಯಂಕರ ಶಿವಭಕ್ತಿ. ಲಿಂಗ ಕಂಡ್ರೆ 11 ಪ್ರದಕ್ಷಿಣೆ ಹಾಕದೆ ಬರೋದಿಲ್ಲ ಅದು. ಆ ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಇನ್ನಷ್ಟು ದೂರಕ್ಕೆ ನೀನು ನಡ್ಕೊಂಡು ಹೋಗು, ಡಿಸ್ಟೆನ್ಸ್. ಮತ್ತೆ ನಿನ್ನ ಹತ್ರ ಬಂದ್ಬಿಟ್ಟು ಹಸಿವು ಅಂದಿದ ತಕ್ಷಣ ಅಲ್ಲೊಂದು ರೋ ಹಾಕು. ಹಿಂಗೆ ಮೇಂಟೈನ್ ಮಾಡ್ಕೊಂಡು ಕರ್ಕೊಂಡು ಬಂದ. ಹಾಗಾಗಿ ಅದು ಒಂದು ಗ್ರ್ಯಾಟಿಟ್ಯೂಡ್ ಆಗಿ ಸ್ವಯಂ ಕೃಷ್ಣನೇ, ಅಪ್ಪ ನಿನ್ನಿಂದಾಗಿ ಇದೆಲ್ಲ ಮಾಡೋಕ್ಕಾಯ್ತು ಅಂತೇಳಿ ಬಾಲಕ್ ಗಂಟೆ ಕಟ್ತಾನೆ. ಕೃಷ್ಣನೇ ಬಾಲಕ್ ಗಂಟೆ ಕಟ್ಟಿದ್ದು. ಓಕೆ, ಇದು ಬಹಳಷ್ಟು ಜನ ಗೊತ್ತಿಲ್ಲ. ಹೌದು ಹೌದು ಹೌದು. ಈಗ ಹನುಮಾನ್ ಚಾಲೀಸಾನ ಹೇಗೆ ಪಠಣೆ ಮಾಡಬೇಕು, ಹಾಗೇನೆ ಹನುಮಾನ್ ಚಾಲೀಸಾನ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮಲ್ಲಿ ಪಠಿಸಬಹುದಾ ಇಲ್ವಾ? 3 ದಿವಸ ಬೇಡ. ಯಾವುದೇ ಪಠನೆ ಮಾಡ್ಬೋದಾದ್ರೂ ಕೂಡ ಅವರ ಮೈಂಡು ಒಂದು ಒಳ್ಳೆ ಮೂಡಲ್ಲಿ ಇರೋದಿಲ್ಲ. 3 ದಿವಸ ಡಲ್ ಮೂಡಲ್ಲಿ, ವೀಕ್ ಮೂಡಲ್ಲಿ ಇರ್ತದೆ. ಏನೋ ಒಂದು ಗಿಲ್ಟ್ ಇರ್ತದೆ ಅವರಿಗೆ. ಹಾಗೆ ನಾನು 3 ದಿವಸ ಅಥವಾ ಒಂದು 4 ದಿವಸ ಬೇಡ ಅಂತ ಹೇಳ್ತೀನಿ. ಬಾಕಿ ದಿನಗಳಲ್ಲಿ ಸ್ತ್ರೀ ಪುರುಷರಾದಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಪುಸ್ತಕ ತೊಗೊಂಡು ಹೆಂಗಂದ್ರೆ ಹೆಂಗೆ ಮಾಡೋಂಗಿಲ್ಲ. ಅದಕ್ಕೊಂದು ವಿಧಾನ ಇದೆ, ಪ್ರಿಪರೇಷನ್ ಅಂತ ಒಂದಿದೆ. ಯಾವುದೇ ಜಪ, ಯಾವುದೇ ಮಂತ್ರ, ಯಾವುದೇ ಧ್ಯಾನ, ಪೂಜೆ ಮಾಡೋ ಮುನ್ನ ನಾವು ನಮ್ಮ ಪ್ರಜ್ಞೆಯನ್ನು ಸುಷುಮ್ನ ನಾಡಿಯಲ್ಲಿ ಇಡಬೇಕು. ಸುಷುಮ್ನ ನಾಡಿ ಅಂತಕ್ಕಂಥದ್ದು ಆಧ್ಯಾತ್ಮಿಕ ನಾಡಿ. ಅದಕ್ಕೆ ನಾಡಿ ಶುದ್ಧಿ ಮಾಡಬೇಕು, ಚಿತ್ತ ಶುದ್ಧಿ ಮಾಡಬೇಕು ಮಾನಸ ಪೂಜೆಯ ಮೂಲಕ, ಭಾವಶುದ್ಧಿ ಮಾಡಬೇಕು. ಹೃದಯದಲ್ಲಿ ಶತ್ರುಗಳನ್ನು ದ್ವೇಷ ಇಟ್ಕೊಂಡು ಹನುಮಾನ್ ಚಾಲೀಸ ಹೇಳಬಾರ್ದು. ಎಲ್ಲರನ್ನು ಮನಸ್ಸಲ್ಲೇ ಕ್ಷಮಿಸಬೇಕು, ತಮ್ಮನ್ನು ತಾವು ಕ್ಷಮಿಸ್ಕೊಂಡು ಆಮೇಲೆ ಹನುಮಾನ್ ಚಾಲೀಸ 3 ಸಾರಿ ಅಥವಾ 11 ಸಾರಿ ಹೇಳ್ಕೊಬೋದು. ಹೇಳ್ಕೊಂಡಿದ್ದಾದಮೇಲೆ ಧ್ಯಾನ ಕಡ್ಡಾಯವಾಗಿ ಮಾಡಬೇಕು. ನಾನು ಅದಕ್ಕೆ ಹೇಳೋದು, ಹನುಮನ ಧ್ಯಾನ ಸುಂದರ ಬದುಕಿಗೆ ಸೋಪಾನ ಅಂತ. ಹನುಮಂತ ಅಂದರೆ ಭಕ್ತಿ, ನಿಸ್ವಾರ್ಥ ಪ್ರೀತಿಯ ಸಂಕೇತ. ಸೊ ಹನುಮಂತನಿಂದ ಇವತ್ತಿನ ಪ್ರೆಸೆಂಟ್ ಜನ್ರೇಷನ್ಗೆ ಏನಾದರೂ ಮೆಸೇಜ್ ತಿಳಿಸೋದಾದರೆ, ಅಥವಾ ಹೇಗೆ ಬದುಕಬೇಕು ಅಂತ ಹನುಮಂತ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳೋದಾದರೆ? ಇವತ್ತಿನ ಯಂಗರ್ ಜನ್ರೇಷನ್ಗೆ ಯಾರು ರೋಲ್ ಮಾಡಲ್ಸ್ ಅಂದರೆ ಸಿನಿಮಾ ತಾರೆಯರು. ದುರ್ದೈವ. ಅದರ ನಿಜವಾದ ಹೀರೋ, ನಿಜವಾದ ಆದರ್ಶ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಯಾರು ಅಂತಂದರೆ ಯಂಗ್ಸ್ಟರ್ಸ್ಗೆ ಹನುಮಾನ್ ಈಸ್ ಅ ರೋಲ್ ಮಾಡಲ್. ಅಂದರೆ ಕಲಿಯೋಕ್ಕೆ ಏಕಾಗ್ರತೆ ಆಗಲಿ, ಶ್ರದ್ಧೆ ಆಗಲಿ, ಭಕ್ತಿ ಆಗಲಿ, ಒಂದು ಡೆಡಿಕೇಶನ್ ಆಗಲಿ ಬೇಕಾದರೆ ನಮಗೊಂದು ರೋಲ್ ಮಾಡಲ್ ಬೇಕಲ್ಲ. ಹೌದು. ಓದೋ ಕೋಣೆಯಲ್ಲಿ ಒಂದು ಆಂಜನೇಯನ ಫೋಟೋ ಹಾಕ್ಕೊಂಡ್ರೆ ಒಳ್ಳೆಯದು, ಇನ್ಸ್ಪಿರೇಷನ್. ಇವರು ಯಾವುದೋ ಸಿನಿಮಾ ತಾರೆಯನ್ನು ಹಾಕ್ಕೊಂಡು ಫ್ಯಾಂಟಸಿ ಲೋಕದಲ್ಲಿ ಹೊರಟೋಗ್ತಾರೆ. ಸೊ ಅದಕ್ಕೆ ಡಿಸ್ಟ್ರಾಕ್ಷನ್ಸ್ ಅವೆಲ್ಲ. ಪ್ರತಿ ಭಾರತೀಯ ಪ್ರಜೆಗೆ
ಈವನ್ ಒಬಾಮಾಗೆ ಯಾರು ರೋಲ್ ಮಾಡಲು? ಹ್ಮ್ ಆಂಜನೇಯ. ಯಾವಾಗಲೂ ಕಿಸೆಯಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ಕೂಡ 2 ಟರ್ಮ್ಗೆ ಅಧ್ಯಕ್ಷ ಆಗಿದ್ದವನು, ಭಾರತ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡವನು, ಚಾಯ್ ಪೇ ಚರ್ಚೆ ನಡೆಸಿದವನು. ಪಾರ್ಲಿಮೆಂಟಲ್ಲಿ ಅದನ್ನು ತೋರಿಸಿ ಹೇಳಿದ್ದಾರೆ, ನಮಗೂ ನಿಮಗೂ ಸಾಮ್ಯತೆ ಇದೆ ಒಂದು ವಿಷಯದಲ್ಲಿ, ನಾನು ಹನುಮ ಭಕ್ತ, ನೀವು ಭಾರತೀಯರು ಹನುಮ ಭಕ್ತ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಹೌದು. ಅಂದರೆ ನೀನು ಆಂಜನೇಯನ ಪೂಜಿಸಿದರೆ, ಆರಾಧಿಸಿದರೆ, ಸ್ತುತಿಸಿದರೆ ಏನಾಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಬುದ್ಧನಿಗೆ ಜ್ಞಾನೋದಯ ಆಗಿದ್ದೆ ಆಂಜನೇಯನಿಂದ, ಗೊತ್ತಾ? ಎಲ್ಲಾದ್ರೂ ಕೇಳಿದ್ಯಾ ನೀನು? ಇಲ್ಲ. ಅವನು ಏನೇನೋ ತಿಪ್ಪರ್ಲಾಗ ಹಾಕಿದ 6.5 ವರ್ಷ, ಏನು ಮಾಡಿದ್ರು ಜ್ಞಾನೋದಯ ಆಗಲಿಲ್ಲ. ಯೋಗ ಮಾಡ್ದ, ಪ್ರಾಣಾಯಾಮ ಮಾಡ್ದ, ಉಸಿರುಗಡ್ದ, ಅನ್ನ ತ್ಯಜಿಸ್ದ, ಉಪವಾಸಕ್ಕೆ ಸಾಯೋ ಪರಿಸ್ಥಿತಿ ಅಂದ್ಕೊಂಡು ಏನು ವರ್ಕೌಟ್ ಆಗದಿದ್ದಾಗ ಆನಾಪಾನಸತಿ ಕಂಡುಹಿಡ್ದ. ಶ್ವಾಸ್ ಪೇ ಧ್ಯಾಸ್ ಅಂದರೆ ಉಸಿರ ಮೇಲೆ ಗಮನ ಇಟ್ಕೊಂಡು. ಉಸಿರು ಯಾರು? ಹನುಮ. ಒಳಗಡೆ ಹೋಗೋನು ಹೊರಗಡೆ ಬರೋನು ಯಾರು? ಇಲ್ಲಿ ಒಳಗಡೆ ಹೋಗುವಾಗ ರಾ ಅಂತ ಹೋಗ್ತಾನೆ, ಹೊರಗಡೆ ಬರುವಾಗ ಮಾ ಅಂತ ಹೋಗ್ತಾನೆ. ಈ ಜಪ ಎಲ್ರಿಗೂ, ಎಲ್ಲ ಜೀವರಾಶಿಗಳಿಗೂ 4 ಅವಸ್ಥೆಗಳಾಗ್ತಾ ಇದೆಯಲ್ಲ, ಮಾಡಿಸೋನು ಯಾರು? ಇವನೇ. ಅದಕ್ಕೆ ಆಂಜನೇಯ ಅಷ್ಟು ಇಂಪಾರ್ಟೆಂಟ್. ಅವನು ಒಳಗಡೆ ಹೋಗುವಾಗ ರಾ ಅನ್ನೋ ಭಾವನೆಯಿಂದ ಹೋಗ್ತಾನೆ, ಹೊರಗಡೆ ಬರುವಾಗ ಮಾ ಅನ್ನೋ ಭಾವನೆ. ಅದಕ್ಕೆ ರಾಮ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ತತ್ವ. ಸ್ವಯಂ ಶಿವ ಹೆಂಡತಿಗೆ ಹೇಳ್ತಾನೆ, ಪಾರ್ವತಿಗೆ, ರಾಮ ಮಂತ್ರವ ಜಪಿಸು ಅಂತ. ಸೋಮಶೇಖರ ತನ್ನ ಬಾಮಿಗೆ ಬೆಳೆದ ಮಂತ್ರ ಅಂತ. ಅಂದರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ರಾಮಾಯಣದ ರಾಮ ಅಂತ. ಆ ರಾಮ ನಮ್ಮಲ್ಲಿ ಕೂಡ ಆತ್ಮರೂಪಿಯಾಗಿದ್ದಾನೆ. ಅದೇ ಸೀತೆ ದೇಹ ರೂಪದಲ್ಲಿದ್ದಾಳೆ. ಅದೇ ಲಕ್ಷ್ಮಣ ಐಚ್ಛಿಕ ಕಾರ್ಯಗಳ ಮೂಲಕ, ವಾಲಂಟ್ರಿ ಫಂಕ್ಷನ್ಸ್ ಮೂಲಕ ಇದ್ದಾನೆ ನಮ್ಮಲ್ಲಿ. ಅದೇ ಆಂಜನೇಯ ಇನ್ವಾಲಂಟ್ರಿ ಫಾರ್ಮಲ್ಲಿ ನಮ್ಮಲ್ಲಿ ಇನ್ವಾಲಂಟ್ರಿ ಫಂಕ್ಷನ್ಸ್ ಇದೆಯಲ್ಲ, ರೆಸ್ಪಿರೇಟ್ರಿ, ಸರ್ಕ್ಯುಲೇಟ್ರಿ, ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ಎಂಡೋಕ್ರೈನ್ ಸಿಸ್ಟಮ್, ಇವೆಲ್ಲ ಮಾಡೋದು ಯಾರು? ಆಂಜನೇಯ. ಹಾಗಾಗಿ ನಿಸ್ವಾರ್ಥ ಸೇವಕ ಅವನು. ಗುರುಜಿ, ಆಂಜನೇಯನ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ಇಷ್ಟೊತ್ತು ಸಮಯ ಕೊಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ 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 ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಗುರುಜಿ. ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಹ್ಯಾಂಪರ್ ಇದೆ. ನಿಮಗೆ ಶುಭವಾಗಲಿ ಅಮ್ಮ. ಗುರುಜಿ, ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ನಿಮ್ಗಿಷ್ಟ ಆಯ್ತಾ? ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಯಾರ ಸಂದರ್ಶನವನ್ನ ಮಾಡಬೇಕು ಅಂತ ನನಗೆ ತಿಳಿಸಿ. ನಮಸ್ಕಾರ.